ಮೊದಲನೇದಾಗಿ ಮೇನ್ ಇದರದ್ದು ಎಲ್ಲಿ ಫಂಕ್ಷನ್ ಅಂತಂದರೆ ನಮ್ಮ ಕರುಳಿನಲ್ಲಿ. ಇದು ಮುಖ್ಯವಾಗಿ ನಮ್ಮ ಕರುಳಿನ ಗಟ್ ಮೈಕ್ರೋಬ್ಸ್ ಅಂತ. ಸರ್, ಈಗ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ನೇರವಾಗಿ ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬಯೋಮ್ ಮೇಲೇ ನಡೀತಾ ಇರೋದು. ಸೊ ನೀವು ಹೇಳಿದ್ರೆ ನಂಗೆ ಅನ್ಸುತ್ತೆ, ಹೌದು, ದುರ್ಯೋಧನ ಗಟ್ ಮೈಕ್ರೋಬ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಖಂಡಿತ. ಈಗ ತುಂಬ ಜನ, ನಾನು ಬರೀ ಅಲ್ಲ, ಈಗ ಬಹಳಷ್ಟು ಜನ ಈಗ ಜೈಲಲ್ಲೆಲ್ಲ ಇದ್ದಾರೆ ನೋಡಿ ಕೆಲವರು. ಈಗ ನಾನೇ ಎಷ್ಟೋ ಸಲ ಅನ್ಕೊಂಡಿದ್ದೀನಿ, ನಮ್ಮ ಕೆಲವೊಬ್ಬರು ಆ್ಯಕ್ಟರ್ಗಳು ಅವರು ಇವರು ಗಟ್ ಮೈಕ್ರೋಬ್ ಸರಿ ಇಲ್ಲ, ಕೋಪ, ಆವೇಶ, ಆ ಒಂದು ಕ್ಷಣ, ಈಗ ಇಮ್ಯಾಜಿನ್ ಮಾಡಿ ಒಂದು ಕ್ಷಣದ ಅಂತ ನಿರ್ಧಾರಗಳು. ನನಗೆ ಮನೇಲಿ ಬೈತಾರೆ, ಒಳ್ಳೆ ಹಸು ತಿನ್ನಂಗೆ ತಿಂತೀಯ ನೀನು, ಹಾಗೆ ತಿನ್ನೋದು. ಸೊಪ್ಪಂದರೆ ಸರಿಯಾಗಿ ಸೊಪ್ಪನ್ನೇ ತಿನ್ನೋದು. ತರಕಾರಿ ಹಾಕಿ ಏನಾದರೂ ಸಾಂಬಾರು ಮಾಡಿದ್ರೆ ಅರ್ಧ ಕೆಜಿ ನನ್ನ ಪಾಲು, ಇನ್ನು ಮಿಕ್ಕ ಅರ್ಧ ಕೆಜಿ ನೀವೆಲ್ಲ ಹಂಚ್ಕೊಳಪ್ಪ. ಇದು ಇಂಡೈರೆಕ್ಟ್ ಆಗಿ ಇದೇನಂತಂದರೆ ಕೊಲೆಸ್ಟ್ರಾಲು ನಮ್ಮ ಲಿವರ್ನಲ್ಲಿ ಜಾಸ್ತಿ ಇದೆ, ಯಕೃತ್ತಲ್ಲಿ. ಇದನ್ನು ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ಇದು ಬೈಲ್ ಜ್ಯೂಸ್ ಜೊತೆ ಇದರಲ್ಲಿರುವ ನಾರೆಲ್ಲ ಬೈಂಡ್ ಆಗಿಬಿಟ್ಟು ಹೊರಗಡೆ ಹೊಟ್ಟೋಗುತ್ತೆ ಮಲದಲ್ಲಿ. ಈ ಪೈಲ್ಸ್ ಎಲ್ಲ ಬರುತ್ತಲ್ಲ, ಯಾರು ಜಾಸ್ತಿ ಚಿಕನ್ ತಿಂತಾರೆ ಅವ್ರಿಗೆ ಬರೋಂಥದ್ದು. ಈ ಕಳಲೆ, ಬಿದಿರಿನ ಕಳಲೆ ಸಿಕ್ಕಿದಾಗ ಸೇವಿಸಿ ಅಂತ ನಾನು ಎಲ್ಲರಿಗೂ ಹೇಳ್ತಾರೆ. ಏನಕ್ಕೆ ಅಂದರೆ ತೂಕದ ನಿಯಂತ್ರಣಕ್ಕೂ ಸಹ ಬಹಳ ಮುಖ್ಯ ಇದು. ಹಾಗೆ ನೋಡಿ, ಅನ್ನ ತಿಳಿ ಸಾರು ತಿಂದರೆ ನಿಮ್ಮ ಬ್ಲಡ್ ಶುಗರ್ ಶೂಟ್ ಆಗಿಬಿಡುತ್ತೆ. ಅದೇ ಅನ್ನದ ಜೊತೆ ಈ ಥರದ ನೀವು ಬಿದಿರಿನ ಕಳಲೆ, ಬಾಳೆ ದಿಂಡು ಅಥವಾ ತುಂಬ ಫೈಬರ್ ಜಾಸ್ತಿ ಇರೋಂಥದ್ದನ್ನ ಜೊತೆ ಮಾಡಿ ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ಮೈಂಡ್ಫುಲ್ನೆಸ್ ಇಲ್ಲ, ಏನೂ ಇಲ್ಲ. ಒಂದು ಹೇಳ್ತೀನಿ, ನಿಮ್ಮ ಪ್ರೋಗ್ರಾಮ್ ನೋಡೋರು ಹಿಂಗೆ ಮಾಡಲ್ಲ ಅಂತ ನನಗೊಂದು ನಂಬಿಕೆ. ಖಂಡಿತ ನಿಮ್ಮ ಪ್ರೋಗ್ರಾಮ್ ನೋಡೋರು ಈ ಥರ ಮಾಡಲ್ಲ. ನಮ್ಮ ಮನೇಲಿ ನಾನು ಖಂಡಿತ ಟಿ ವಿ ನೋಡ್ಕೊಂಡು ಮಾಡಲ್ಲ. ನಮ್ಮ ಮನೇಲಿ ಕೆಲವರು ಮಾಡ್ತಾರೆ, ಯಾಕಂದ್ರೆ ಅವ್ರು ನಿಮ್ಮ ಪ್ರೋಗ್ರಾಮ್ ನೋಡಿಲ್ಲ. ನಿಮ್ಮ ಪ್ರೋಗ್ರಾಮ್ ನೋಡಿದರೆ ಖಂಡಿತ ಆ ಥರ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಇದನ್ನು ಶೇರ್ ಮಾಡಿ ಎಲ್ರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇದನ್ನು ಬಳಕೆ ಮಾಡಬೇಕಾದ್ರೆ ಒಂದಷ್ಟು ಎಚ್ಚರಿಕೆ ಬೇಕು. ಇದು ತಿಳ್ಕೊಂಡಿರ್ಬೇಕು. ಈಗ ನಿಮಗೆ ಬಿದಿರಿನ ಕಳಲೆ ಮಾಡಿ ಅಂದರೆ ವಿಡಿಯೋ ನೋಡಿ ಅಂತ ಅನ್ನೋದು ಯಾಕೆಂದ್ರೆ ಇದಕ್ಕೆ ಇಷ್ಟೇ ನೋಡ್ಕೊಂಡು ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇದು ಯಾವುದೋ ಇಂಪಾರ್ಟೆಂಟ್, ಮೋಸ್ಟ್ ಡೇಂಜರಸ್ ಇದು. ಈ ಕಳಲೆ ಏನಾದರೂ ನೀವು ತರಕಾರಿ ಥರ ಹೆಚ್ಚಿ ಅದನ್ನು ಹೋಗಿ ಸಾರು ಮಾಡ್ಕೊಂಡು ತಿಂದರೆ ಬೆಳಗ್ಗೆ ಎದ್ದೇಳದೇ ಇಲ್ಲ ಯಾರನ್ನು. ಇದನ್ನು ಕಟ್ ಮಾಡ್ತಿರಲ್ಲ, ಸಣ್ಣದಾಗಿ ಚಾಪ್ ಮಾಡಿದಾಗ 3 ದಿನ ನೆನೆಸ್ಬೇಕು ಇದನ್ನು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು ನಿಮಗೆ ಗೊತ್ತಿರೋ ಹಾಗೆ ಪ್ರೊಫೆಸರ್ ಆಗಿದ್ದಾರೆ. ಅವರು ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು ಇದರ HOD ಅಂದರೆ ವಿಭಾಗದ ಮುಖ್ಯಸ್ಥೆಯೇ ಹೌದು, ವಿಜ್ಞಾನಿಯೇ ಹೌದು, ರಿಸರ್ಚ್ ಕೂಡ ಮಾಡ್ತಾರೆ. ತುಂಬ ಜನ ಡಾಕ್ಟರ್ ಮಾಲಿನಿ ಅವ್ರನ್ನ ಡಾಕ್ಟರ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ಅವರು ಡಾಕ್ಟರ್ ಅಲ್ಲ, ಬೇಸಿಕಲಿ ಅವರೊಬ್ಬ ರಿಸರ್ಚ್ ಸೈಂಟಿಸ್ಟು. ಅವರ ಒಂದು ಫೀಲ್ಡ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಅವರು PhD ಸಂಶೋಧನೆಯ ಮಾರ್ಗದರ್ಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ನಮಗೆ ಬೇಕಾಗಿರೋ ವಿಚಾರಗಳು, ಯೂಶ್ವಲಿ ಪ್ರೊಫೆಸರ್ಗಳು ಹೇಗಿರ್ತಾರೆ ಅಂದರೆ ಯೂನಿವರ್ಸಿಟಿ ಆಯಿತು ಮನೆ ಆಯಿತು ಅಂತಿರ್ತಾರೆ. ಇವ್ರು ಹಾಗಲ್ಲ, ಯೂನಿವರ್ಸಿಟಿ ಆಯಿತು ಮನೆ ಆಯ್ತಲ್ಲ, ಯೂನಿವರ್ಸಿಟಿ ಆಯಿತು ಜನ ಆಯಿತು ಅನ್ನೋ ಥರ ಇದ್ದಾರೆ ಇವರು. ಜನಕ್ಕೆ ಬಂದು ನಾಲೆಜ್ ಕೊಡ್ತಾರೆ. ಯೂಶ್ವಲಿ ನಮ್ಮಲ್ಲಿ PhD ಮಾಡೋರು ಎಲ್ಲ ಧೂಳು ಹಿಡ್ಕೊಂಡು ಕೂತ್ಕೊಂಡಿರ್ತವೆ. ಅವು ಯಾಕೆ PhD ಮಾಡ್ತಾರೋ ಗೊತ್ತಿಲ್ಲ. ವರ್ಷಾನುಗಟ್ಟಲೆ ಅವರು ಸ್ಪೆಂಡ್ ಮಾಡ್ತಾರೆ, ಗೌರ್ಮೆಂಟು ಸ್ಪೆಂಡ್ ಮಾಡುತ್ತೆ, ಅದು ಏನೂ ಯೂಸೇ ಆಗೋಲ್ಲ. ಜನಕ್ಕೆ ಯೂಸ್ ಆಗೋ ಥರದ್ದು ಮಾಡಬೇಕಲ್ವ PhD. ಸೊ ಅಂಥ PhD ಮಾಡಿರುವಂಥವ್ರು ಮತ್ತು PhD ಮಾಡಿಸ್ತಾ ಇರುವಂಥವ್ರು ಯಾರು ಅಂದರೆ ಪ್ರೊಫೆಸರ್ ಮಾಲಿನಿ ಅವರು. ಸೊ ಹೀಗಾಗಿ ಅವ್ರಿಗೆ ಮತ್ತೊಂದು ಸಲ ಸ್ವಾಗತ ಕೋರ್ತಾ, ಇವತ್ತಿನ ವಿಚಾರ ನಾನು ಏನು ಅಂದ್ಕೊಂಡೆ ಅಂದರೆ, ನೋಡಿ, ನಾವು ತರಕಾರಿ ತೊಗೊಳಕ್ಕೆ ಹೋದಾಗ ಬಿದಿರಿನ ಕಳಲೆ ನಿಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ. ಬಿದಿರಿನ ಕಳಲೆನ ತುಂಬ ಜನ ಮಲೆನಾಡಲ್ಲಿ, ಕರಾವಳಿ ಪ್ರದೇಶದಲ್ಲಿ ತುಂಬ ಜನ ಅದನ್ನು ಯೂಸ್ ಮಾಡ್ತಾರೆ. ನಾವು ಉತ್ತರ ಕರ್ನಾಟಕದಲ್ಲಿ ಅದನ್ನು ಯೂಸ್ ಮಾಡಲ್ಲ, ಯಾಕಂದರೆ ನಮ್ಮ ಹತ್ರ ಅದು ಬೆಳೆಯಲ್ಲ ಬೇಸಿಕಲಿ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅದನ್ನು ಹೇಳಿ. ಸೊ ಆದರೆ ಬಿದಿರಿನ ಕಳಲೆ ನಮ್ಮ ಜನ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದಮೇಲೆ ಅದರಲ್ಲಿ ಏನೋ ಒಂದಷ್ಟು ಒಳ್ಳೆ ವಿಚಾರಗಳಿರ್ತವೆ. ಬಟ್ ಆ್ಯಕ್ಚುಲಿ ಅದರಿಂದ ಏನು ಅಂದರೆ ಅದು ಒಂದು ಅನ್ಯೂಶುವಲ್ ಆಗಿರುವಂಥ ತರಕಾರಿ. ಹೌದು. ಜೊತೆಗೆ ಅದು ಕೆಲವೊಂದು ಕಡೆ ಮಾತ್ರ ತಿನ್ನುವಂಥ, ಕೆಲವೊಂದು ಕಡೆ ಮಾತ್ರ ಸಿಗುವಂಥ ತರಕಾರಿ ಆಗಿರೋದ್ರಿಂದ ಅದರ ಉಪಯೋಗ ಏನು ಮತ್ತು ಅದನ್ನು ಎಲ್ಲ ಕಡೆಯೂ ಜನ ಬಳಸ್ಬೋದಾ ಅನ್ನೋದು ಪ್ರಶ್ನೆ ಮೇಡಮ್. ಸರ್, ಮೊದಲನೇದಾಗಿ ಈಗ ಒಂದು ಮಳೆಗಾಲ ಅಂತ ಅಂತೀವಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಈ ಸಂದರ್ಭದಲ್ಲಿ ಈ ಬಿದಿರಿನ ಕಳಲೆ ಯಥೇಚ್ಛವಾಗಿ ಸಿಕ್ಕುತ್ತೆ. ಬಿದಿರು ಇದೆಯಲ್ಲ, ಅದ್ರ ಒಳಗಡೆ ಇರುತ್ತಲ್ಲ, ಇದು ಅಂದರೆ ಮೃದುವಾದ ಭಾಗ. ಬಿದಿರು ತುಂಬ ಗಟ್ಟಿ, ನಿಮಗೆ ಗೊತ್ತು. ಆದರೆ ಒಳಗಡೆ ಈ ಬಾಳೆ ದಿಂಡಲ್ಲಿ ಒಳಗಡೆ ಇರುತ್ತೆ ನೋಡಿ, ಆ ಸ್ಟೆಮ್, ಆ ಥರದ್ದು ಮೃದುವಾದ ಭಾಗವನ್ನು ಕಳಲೆ
ಬಿದಿರಿನ ಕಳಲೆ ಅಂತ ಕರಿತೀವಿ. ಅಂದ್ರೆ ಬಿದಿರು ಗಟ್ಟಿ ಹಾಕಿನ ಮುಂಚೆ ಒಣಗೋಕಿನ ಮುಂಚೆ ತಗೋಬೇಕು. ಅಂದರೆ ಅದು ಇನ್ನೂ ಎಳೆದಿರುತ್ತೆ ನೋಡಿ, ಎಳೆದಿರುತ್ತಲ್ಲ ಆವಾಗ ಅದನ್ನು ತರ್ತಾರೆ, ಅದನ್ನು ಕಟ್ ಮಾಡಿ. ಅದು ನಾವೆಲ್ಲ ತರೋಕ್ಕಾಗೋದಿಲ್ಲ. ಕಾಡುಗಳಲ್ಲಿ ಹಳ್ಳಿಯ ಒಂದು ಹತ್ತಿರ ಒಂದು ಗ್ರಾಮ ವಾಸಿಗಳು, ಹಳ್ಳಿ ಜನ ಎಲ್ಲ ಇರ್ತಾರಲ್ಲ, ಅವರು ಇದನ್ನೇ ಕಟ್ ಮಾಡಿ ತಂದು ಮಾರ್ಕೆಟಲ್ಲಿ ಮಾರ್ತಾರೆ. ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ ಎಲ್ಲ ಇದೆಯಲ್ಲ, ಇಲ್ಲಿ ಮಲೆನಾಡು, ಕೊಡಗು ಮತ್ತು ಕರಾವಳಿ ಪ್ರದೇಶ ಇಂಥ ಕಡೆ ಬಿದಿರು ಎಲ್ಲಿ ಜಾಸ್ತಿ ಇರುತ್ತೆ, ಕಾಡು ಎಲ್ಲಿರುತ್ತೆ ಅಲ್ಲಿ ಬಿದಿರು ಸಿಕ್ಕುತ್ತೆ. ಸಾಮಾನ್ಯವಾಗಿ ಈ ಬುಡಕಟ್ಟು ಜನಾಂಗದವ್ರು ಇರ್ತಾರಲ್ಲ, ಅವರು ಇದನ್ನೆಲ್ಲ ಮಾರ್ತಾರೆ. ಕಾಡಿನ ಅಂಚಿನಲ್ಲಿರುವ ಗ್ರಾಮಗಳೆಲ್ಲ ಇರುತ್ತಲ್ಲ, ಅಲ್ಲಿಯ ಜನ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಪಟ್ಟಣದಲ್ಲೆಲ್ಲ ಮಾರ್ತಾರೆ. ಅದು ಇದ್ರೂ ಸಹ ಬಹಳಷ್ಟು ಜನಕ್ಕೆ ಅದು ಅದನ್ನು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆದರೆ ಬಿದಿರಿನ ಕಳಲೆ ತುಂಬ ಅಪರೂಪ ಸಿಕ್ಕಂಥದ್ದು. ಸಿಕ್ಕಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇದು ಬಿದಿರಿನ ಕಳಲೆನ ಕೀಳಕ್ಕೋಗಿ ಆನೆ ಎಲ್ಲ ಓಡಿಸ್ಕೊಂಬಂದಿರೋದು ಎಷ್ಟೋ ನಡೆದಿದೆ ಪ್ರಸಂಗಗಳು. ಅಂದರೆ ತುಂಬ ಅಪರೂಪ, ಆದರೆ ತುಂಬ ರುಚಿಕರವಾಗಿರುತ್ತಿದ್ದು, ತುಂಬ ಚೆನ್ನಾಗಿರುತ್ತಿದ್ದು. ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪಿನಕಾಯಿ ಮಾಡಿ ಇದನ್ನು ಭಾಳಷ್ಟು ದಿನ ಇಟ್ಕೋಬೋದು. ಕಳಲೆದು ಉಪ್ಪಿನಕಾಯಿ ಅಂತ ಸಿಕ್ಕುತ್ತೆ. ಆಮೇಲೆ ಇದ್ರದ್ದು ಬೇಕಾದಷ್ಟು ಥರ ಈ ಕರಿಗಳೆಲ್ಲ ಮಾಡ್ತಾರೆ. ಇದಕ್ಕೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ರೊಟ್ಟಿ, ಚಪಾತಿ, ದೋಸೆ ಇದಕ್ಕೆಲ್ಲ ಈ ಬಿದಿರಿನ ಕಳಲೆ ತುಂಬ ಚೆನ್ನಾಗಿರುತ್ತೆ. ರುಚಿ ಬಗ್ಗೆ ನಾನು ಹೇಳ್ತಿರೋದು. ಇದರ ಹೊರತಾಗಿ ಬಿದಿರಿನ ಕಳಲೆ ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆದ ಕಾರಣದಿಂದನೇ ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶ ಅಥವಾ ಆದಿವಾಸಿಗಳು, ಈ ಬುಡಕಟ್ಟಿನ ಜನಾಂಗ ಅಂತ ಏನಂತಾರೆ, ಅವರ ಒಂದು ಫಿಸಿಕಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಏನು ತಿಂದರೆ ಕರುಳುಗೊಳ್ಳೆಯದು, ಏನು ತಿಂದರೆ ಇದು ಕೋಶಕ್ಕೊಳ್ಳೆಯದು, ಹೃದಯಕ್ಕೊಳ್ಳೆಯದು ಅಂದರೆ ವೈಜ್ಞಾನಿಕವಾಗಿ ಗೊತ್ತಿಲ್ಲ. ಬಟ್ ಇದು ತುಂಬ ಒಳ್ಳೆಯದು ಅಂತ ಒಂದು ಆ್ಯನ್ಸೆಸ್ಟ್ರಲ್ ವಿಸ್ಡಮ್ ಅಂತ ನಾವು ಕರಿತೀವಿ. ಒಂದು ಆ ಥರ ಆ್ಯನ್ಸೆಸ್ಟ್ರಲ್ ವಿಸ್ಡಮ್ ಏನಿದೆ ಅಂದರೆ ಅವರ ಹಿರಿಯರು ಅವ್ರಿಗೆ ಹೇಳಿರ್ತಾರೆ, ನೋಡು ಇದು ತಿನ್ನು, ಇದು ತುಂಬ ಒಳ್ಳೆಯದಿದೆ, ಇದು ಕಣ್ಣು ಒಳ್ಳೆಯದು, ಇದು ಹೃದಯಕ್ಕೆ ಒಳ್ಳೆಯದು, ಆ ಥರ ಹೇಳಿರ್ತಾರೆ. ಮಲಬದ್ಧತೆ ಏನಾರು ಆದರೆ ಇದನ್ನು ತಿನ್ನು, ನಿನಗೆ ಸರಿಯಾಗುತ್ತೆ. ಈ ಥರ ಬಾಯಿಂದ ಬಾಯಿಗೆ ಜನರೇಷನ್ ಟು ಜನರೇಷನ್ ಈ ಥರದ ನಾಲೆಡ್ಜ್ ಟ್ರಾನ್ಸ್ಫರ್ ಆಗಿರುತ್ತೆ. ಹಾಗಾಗಿ ಅದನ್ನು ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಅವ್ರು ಹೇಳ್ತಾರೆ ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಮೈಸೂರು ಕಡೆ ತಿಂತೀವಿ. ಮೈಸೂರು ಕಡೆ ಮತ್ತು ಇದು ಕೊಡಗು, ಅದು ಮಲೆನಾಡು ಎಲ್ಲ ಕಡೆ ಸಿಕ್ಕುತ್ತೆ ಸರ್. ಇದು ನಿಮ್ಮ ಕಡೆ ಈ ಉತ್ತರ ನೀವು ಈ ಧಾರವಾಡ ಅಥವಾ ಈ ಧಾರವಾಡದ ಕಡೆನೂ ಸಿಗ್ಬೋದು. ಏಕೆಂತಂದರೆ ಅಲ್ಲಿ ಸ್ವಲ್ಪ ವೆಸ್ಟರ್ನ್ ಘಾಟ್ ಎಲ್ಲಿಂದ ಶುರು ಆಗುತ್ತೆ, ದಾಂಡೇಲಿ ಫಾರೆಸ್ಟ್, ಅಲ್ಲೆಲ್ಲ ಸಿಕ್ಬೋದು. ನಿಮ್ಮ ಈ ಕಡೆ ಭಾಗ ಕೊಪ್ಪಳ ಆ ಕಡೆ ಎಲ್ಲ ಇಲ್ಲ. ಬಿದಿರು ಎಲ್ಲಿರುತ್ತೆ ಅಲ್ಲಿ ಬಿದಿರಿನ ಕಳಲೆ ಅದು ಸಾಮಾನ್ಯವಾಗಿ ಜನಸಾಮಾನ್ಯರು ಬಳಸುವಂತಹದ್ದು. ಇದರಲ್ಲಿ ಏನಿದೆ ಅಂತಂದ್ರೆ ಅದೇ ಥರ ಇರುತ್ತೆ, ಅದೇ ಥರನೇ ಇರುತ್ತೆ. ಆದರೆ ಸ್ವಲ್ಪ ಅದನ್ನು ಹೇಳ್ತೀನಿ, ಪ್ರಿಪೇರ್ ಮಾಡೋದು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಅದು ಗೊತ್ತಿಲ್ಲ ಅಂತ ಅಂದಮೇಲೆ ಬಾಳೆ ದಿಂಡಷ್ಟು ಸುಲಭ ಅಲ್ಲ ಇದು. ಬಾಳೆ ದಿಂಡನ್ನ ಕೋಸಂಬರಿ ಮಾಡಿ ತಿನ್ಬೋದು, ಬಿದಿರಿನ ಕಳಲೆ ಮಾಡೋಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ಅದು ಗಟ್ಟಿ ಇರುತ್ತೆ, ಅದು ತುಂಬ ನಾರಿನಾಂಶ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಬೆಂದಾಗ ಆ ಒಂದು ನಾರಿನಾಂಶದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಇದು ಯಾವ ಥರ ಅಂದರೆ ಇದರಲ್ಲಿ ಏನೇನು ಇರುತ್ತೆ ಅಂತ ಮೊದಲು ನೋಡೋಣ, ಪೋಷಕಾಂಶಗಳು ಏನಿದೆ ಅಂತ. ಕರಗುವ ನಾರು, ಫೈಬರ್, ಕರಗ ಅಂತ ಫೈಬರು ದೇಹದಲ್ಲಿ ಹೋದಾಗ ಕರಗದ ನಾರು ಎರಡು ಇದೆ ಇದರಲ್ಲಿ. ಫೈಬರು ಡೈಜೆಸ್ಟ್ ಆಗದೇ ಇರೋ ಅಂಥದ್ದು, ಕರಗದೇ ಇರೋ ಅಂಥದ್ದು, ಕರಗುವುದು, ಎರಡು ಫೈಬರ್ಗಳು ಇದೆ. ಜೊತೆಗೆ ವಿಟಮಿನ್ ಸಿ ಇದೆ. ಕರಗೋದು ಮತ್ತು ಕರಗದೇ ಇರೋದು ಅಂದರೆ ನಾವು ಫೈಬರ್ ಅಂದ್ರೆ ಒಂದೇ ನಾವು ಅನ್ಕೊಂಡಿಲ್ಲ. ಫೈಬರ್ ಅಂದರೆ ಫೈಬರ್ ನಮ್ಮ ಪಚನ ಕ್ರಿಯೆಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಫೈಬರ್ ತಿನ್ನಿ, ಪ್ರೋಟೀನ್ ತಿನ್ನಿ ಅಂತ ಹೇಳ್ತಾರೆ. ಬಟ್ ಕರಗುವ ಮತ್ತು ಕರಗದ ಅಂದರೆ ಹೊರಗಡೆ ಬಂದಿರುತ್ತೆ, ಮಲದ ಜೊತೆ ಬಂದ್ಬಿಡುತ್ತದೆ, ಡೈಜೆಸ್ಟ್ ಆಗೋದೇ ಇಲ್ಲ ಅದು, ಡೈಜೆಸ್ಟ್ ಆಗೋದೇ ಆ ಥರದ್ದು. ಕರಗದ ನಾರದು ಅದು ಬೇಕು. ಇದರಲ್ಲಿ ಎರಡೂ ಇದೆ, ಕರಗುವ ನಾರು, ಕರಗದ ನಾರು, ಎರಡೂ ಒಳ್ಳೆಯದೇ ಆರೋಗ್ಯಕ್ಕೆ, ಎರಡೂ ಒಳ್ಳೆಯದೇ. ವಿಟಮಿನ್ ಸಿ, ಆಮೇಲೆ ವಿಟಮಿನ್ B6, ವಿಟಮಿನ್ 12 ಇದೆ. ಇದರ ಜೊತೆಗೆ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಾಪರ್, ಫಿನಾಲಿಕ್ ಕಾಂಪೌಂಡ್ಸ್, ಫ್ಲವೆನಾಯ್ಡ್ಸ್, ಆ್ಯಂಟಿ ಆಕ್ಸಿಡೆಂಟ್ಗಳಂತ ಕರಿತೀವಲ್ಲ, ಇದು ಇಷ್ಟು ಎಲ್ಲದು ಇದರಲ್ಲಿ ಅಡಕವಾಗಿದೆ. ನಮಗೆ ಗೊತ್ತಿಲ್ಲ, ಇದು ನೋಡೋಕ್ಕೆ ಸಿಂಪಲ್ ಆಗಿದೆ, ಬಟ್ ತುಂಬ ಇದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪೂರಕ. ಮೊದಲನೇದಾಗಿ ಮೇನ್ ಇದರದ್ದು ಎಲ್ಲಿ ಫಂಕ್ಷನ್ ಅಂತಂದರೆ ನಮ್ಮ ಕರುಳಿನಲ್ಲಿ. ಏಕೆಂದರೆ ನಾರಿನಾಂಶ ತುಂಬ ಜಾಸ್ತಿ ಇರೋದ್ರಿಂದ ಬಿದಿರಿನ ಕಳಲೆನ ಇದು ಯಾವಾಗ ಅಂದರೆ ನೋಡಿ, ಹಿಂದೆಲ್ಲ ವರ್ಷಕ್ಕೆ 1-2 ಬಾರಿ ಇದನ್ನು ತಿಂತಾಯಿದ್ರು. ಬಾಳೆ ದಿಂಡನ್ನು ತಿಂಗಳಿಗೊಮ್ಮೆ ತಿನ್ನಿ ಅಂತಂತಾರೆ. ತಿಂಗಳಿಗೊಂದು ಸಲ, ಒಂದೇ ಸಲ ತಿಂದರೂ ಪರವಾಗಿಲ್ಲ. ಈ ಬಿದಿರಿನ ಕಳಲೆ ವರ್ಷಕ್ಕೆ
ವಾರಕ್ಕೆ 1-2 ಬಾರಿ ತಿನ್ನಿ. ಇದು ಅಪರೂಪದ ಒಂದು ಆಹಾರ ಸೇವನೆ ಮಾಡೋದ್ರಿಂದ ಯಾವಾಗಲೂ ಸಿಕ್ಕೋದೇ ಇಲ್ಲ ನಿಮ್ಗೆ, ಯಾವಾಗಲೂ ಸಿಕ್ಕೋದಿಲ್ಲ. ಸಿಕ್ಕಂಥ ಸಂದರ್ಭದಲ್ಲಿ ಆ ಸೀಸನಲ್ ಅಂತ ಅಂತೀವಲ್ಲ, ಸೀಸನಲ್ ಫ್ರೂಟ್ಸು, ಸೀಸನಲ್ ವೆಜಿಟೇಬಲ್, ಆ ಥರ ಇದು ಆ ಒಂದು ಮಳೆಗಾಲದಲ್ಲಿ ಮಾತ್ರ ನಿಮಗೆ ಆ ಒಂದು ಸಮಯದಲ್ಲಿ ಚಿಗುರ್ತಾ ಇರುತ್ತೆ, ಅದು ಸಾಫ್ಟ್ ಆಗಿರುತ್ತೆ ಆ ಸ್ಟೆಮ್ಮು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅದನ್ನು ತಂದು ಮಾರ್ತಾರೆ, ಆವಾಗ ಇದನ್ನ ಬಳಕೆ ಮಾಡ್ಬೋದು. ಇದು ಮುಖ್ಯವಾಗಿ ನಮ್ಮ ಕರುಳಿನ ಗಟ್ ಮೈಕ್ರೋಬ್ಸ್ ಅಂತ. ಸರ್, ಈಗ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ನೇರವಾಗಿ ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬಯೋಮ್ ಮೇಲೇ ನಡೀತಾ ಇರೋದು. ಕಾರಣ ಏನಂದರೆ, ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನಿಂದ ಗಟ್ಟಿಗೆ ವೇಗಸ್ ನರ್ವ್ ಹೋಗುತ್ತೆ, ಅದನ್ನು ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತೀವಿ. ಕರುಳಿನಲ್ಲಿ ಯಾವ ರೀತಿ ನಮ್ಮ ಕರುಳು ಆರೋಗ್ಯವಾಗಿರುತ್ತೆ, ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದರೆ ನಮ್ಮ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಇವೆರಡು ಚೆನ್ನಾಗಿದ್ದರೆ ನಮ್ಮ ಸೋಷಿಯಲ್ ಹೆಲ್ತ್ ಸಹ ಚೆನ್ನಾಗಿರುತ್ತೆ. ನಮ್ಮ ಮೂಡ್ ಡಿಸಾರ್ಡರ್, ಈಗ ನೋಡಿ ಇತ್ತೀಚಿನ ದಿನದಲ್ಲಿ ಆ್ಯಂಗ್ಸೈಟಿ ಜಾಸ್ತಿ, ಡಿಪ್ರೆಷನ್ನು, ಸ್ಟ್ರೆಸ್ ತುಂಬ ಜಾಸ್ತಿ ಜನಕ್ಕೆ. ಸಮಾಧಾನ ಅನ್ನೋದೇ ನಾವು ಅಪರೂಪ ಅಂತ ಅನ್ಸುತ್ತೆ ಇವಾಗ. ಯಾರಾದರೂ ನೀವು ನೋಡಿದ್ದೀರಾ ಈ ವ್ಯಕ್ತಿಯಪ್ಪ ತುಂಬ ಸಮಾಧಾನವಾಗಿ ಶಾಂತವಾಗಿ ತೃಪ್ತಿ ಭಾವನೆಯಿಂದ ಇದ್ದಾನೆ ಅಂತಂದರೆ ಸಿಕ್ಕೋದಿಲ್ಲ ಅಂತವ್ರು ನಮಗೆ. ಕಾರಣ ಅಂದರೆ ನಮ್ಮ ಸುತ್ತಮುತ್ತ ಇರೋದು ಒತ್ತಡದ ಜಗತ್ತು. ಈ ಒತ್ತಡದ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂದರೆ ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬ್ಸ್ಗಳು ಚೆನ್ನಾಗಿರಬೇಕು. ನಾನು ಬಹಳಷ್ಟು ವಿಡಿಯೋದಲ್ಲೆಲ್ಲ ಹೇಳಿದ್ದೀವಲ್ಲ ಹಿಂದೆ, ಏನಂದರೆ ಸೆರೋಟೋನಿನ್ ಎನ್ನುವ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುವುದು ನಮ್ಮ ಗಟ್ ಮೈಕ್ರೋಬ್ಸು. ಸೆರೋಟೋನಿನ್ ಮೂಡ್ ಹಾರ್ಮೋನು. ಅದು ನಿಮಗೆ ಚೆನ್ನಾಗಿತ್ತು ಅಂದರೆ ಇಡೀ ಜಗತ್ತಲ್ಲಿ ಏನೇ ಆದರೂ ಅಪ್ಪ ನಾನು ಆರಾಮಾಗಿದ್ದೀನಿ ಅಂತ ಅಂತೀವಲ್ವ. ಈಗ ನೋಡಿ, ಯಾವಾಗ ನಮಗೆ ಜಗತ್ತು ತುಂಬ ಕೆಡದು ಅನಿಸುತ್ತೆ ಅಂದರೆ ನನಗೆ ಪ್ರಾಬ್ಲಮ್ ಆದಾಗ, ನಾನು ಸಂತೋಷವಾಗಿದ್ದೀನಿ ಅಂದರೆ ಜಗತ್ತಲ್ಲಿ ಏನೇನು ನಡೀತಿದ್ರೋ ಬಿಡಿ ಇದು ಕಾಮನ್, ಇದು ನಡೀತಾ ಇದೆ ಅಂತ. ನಮ್ಗೆ ಯಾವಾಗ ಇಡೀ ಜಗತ್ತು ಒಂಥರ ಅನಿಸುತ್ತೆ ಅಂದರೆ ನನಗೇನೋ ತೊಂದರೆ ಆದಾಗ ಅವೆಲ್ಲ ನನಗೆ ಫೀಲ್ ಆಗುತ್ತೆ. ಸೊ ನೀವು ಹೇಳಿದ್ರೆ ನಂಗೆ ಅನ್ಸುತ್ತೆ, ಹೌದು, ದುರ್ಯೋಧನ ಗಟ್ ಮೈಕ್ರೋಬ್ ಚೆನ್ನಾಗಿರಲಿಲ್ಲ ಅನ್ಸುತ್ತೆ. ಖಂಡಿತ. ಈಗ ತುಂಬ ಜನ, ನಾನು ಬರೀ ಅಲ್ಲ, ಈಗ ಬಹಳಷ್ಟು ಜನ ಈಗ ಜೈಲಲ್ಲೆಲ್ಲ ಇದ್ದಾರೆ ನೋಡಿ ಕೆಲವರು. ಈಗ ನಾನೇ ಎಷ್ಟೋ ಸಲ ಅನ್ಕೊಂಡಿದ್ದೀನಿ, ನಮ್ಮ ಕೆಲವೊಬ್ಬರು ಆ್ಯಕ್ಟರ್ಗಳು ಅವರು ಇವರು ಗಟ್ ಮೈಕ್ರೋಬ್ ಸರಿ ಇಲ್ಲ, ಕೋಪ, ಆವೇಶ, ಆ ಒಂದು ಕ್ಷಣ, ಈಗ ಇಮ್ಯಾಜಿನ್ ಮಾಡಿ, ಒಂದು ಕ್ಷಣದ ಅಂಥ ನಿರ್ಧಾರಗಳು ಮನುಷ್ಯನ ಒಂದು ಜೀವನವನ್ನೇ ಹಾಳು ಮಾಡುತ್ತೆ. ಅಂದರೆ ಈಗ ನಮ್ಮ ಮೂಡ್ ಚೆನ್ನಾಗಿರಬೇಕು, ಏನೇ ಆಗಲಿ. ನಿಮ್ಮ ಹತ್ರ ಬಂದು ಮೂಡ್ ನಿಮ್ಮದು ಚೆನ್ನಾಗಿದೆ ಅಂದರೆ ಎಂಥ ಒಂದು ವಿಚಾರ ಹೇಳಿದ್ರೂ ನೀವು ಕೋಪ ಮಾಡ್ಕೊಳ್ಳಲ್ಲ. ನಿಮ್ಮ ಮೂಡ್ ಚೆನ್ನಾಗಿದ್ದರೆ, ನಿಮ್ಮ ಮೂಡ್ ಹಾಳಾಗಿದ್ದರೆ ಸಣ್ಣದೇ ವಿಚಾರ ಆದರೂ ನೀವೇ ದೊಡ್ಡದು ಮಾಡಿಬಿಡ್ತೀರ. ಅದನ್ನ ದೊಡ್ಡದು ಮಾಡಿ ಬೈದು ಅವರಿಗೆ ಕಳಿಸ್ತೀರ. ಇಲ್ಲ ದೊಡ್ಡ ವಿಚಾರ ಏನೋ ದೊಡ್ಡ ಡ್ಯಾಮೇಜ್ ಆಗಿದ್ರು ನಿಮ್ಮ ಮೂಡ್ ಚೆನ್ನಾಗಿದೆ ಅಂದರೆ ಹೋಗ್ಲಿ ಬಿಡಪ್ಪ, ಸರಿ ಮಾಡೋಣ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಅಂತೀರ. ಹಾಗಾಗಿ ನಮ್ಮ ಸೆರೋಟೋನಿನ್ ಬಹಳ ಮುಖ್ಯ. ಇಲ್ಲೇನಾಗುತ್ತೆ ಅಂದರೆ, ಇದರ ಕಳಲೆನ ನಾವು ಸೇವನೆ ಮಾಡಿದಾಗ ನೇರವಾಗಿ ನಮ್ಮ ಕರುಳಿನಲ್ಲಿ ಈ ಬ್ಯಾಕ್ಟೀರಿಯಾಗಳಿದೆ, ಲ್ಯಾಕ್ಟೋಬ್ಯಾಸಿಲಸ್ ಬೈಫಿಡೋ ಬ್ಯಾಕ್ಟೀರಿಯಾಗಳೆಲ್ಲ ಇದೆಯಲ್ಲ, ಇದೇನು ಮಾಡುತ್ತೆ, ಕರಗುವ ನಾರು, ಕರಗದ ನಾರು ಎಲ್ಲ ಇದೆಯಲ್ಲ, ಅದಕ್ಕೆ ಫುಡ್ ಅದನ್ನು ಬಳಸ್ಕೊಳ್ಳುತ್ತದು. ಬಳಸ್ಕೊಂಡು ಏನು ಮಾಡುತ್ತೆ ಅಂದರೆ, ನಮಗೇನಕ್ಕೆ ಒಳ್ಳೇದು ಈ ಬ್ಯಾಕ್ಟೀರಿಯಾಗಳು ಅಂದರೆ, ಅದು ಬಿಡುಗಡೆ ಮಾಡುತ್ತಲ್ಲ ಕೆಮಿಕಲ್ಸ್ಗಳು, ಅದು ನಮಗೆ ಒಳ್ಳೇದು. ಅದ್ರದ್ದು ಏನು ಬೈ ಪ್ರಾಡಕ್ಟ್ ಅಂತ ಕರಿತೀವಿ, ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡಲ್ಲಿ ಬ್ಯೂಟರೇಟು, ಪ್ರೊಪಿಯೋನೇಟು, ಅಸಿಟೇಟ್ ಅಂತ ಭಾಳ 3 ಮುಖ್ಯವಾದ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳು ಬಿಡುಗಡೆಯಾಗುತ್ತೆ. ಬಿಡುಗಡೆಯಾದ ಈ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳು ಕರುಳಿನಲ್ಲಿರುವಂತಹ ಒಂದು ರೆಸೆಪ್ಟಾರ್ಗಳಿದೆ, GPR ರೆಸೆಪ್ಟಾರ್ಸ್ಗಳಂತ ಕರಿತೀವಿ. GPR41, GPR43 ಅಂತ 2 ಥರದ ರೆಸೆಪ್ಟಾರ್ಗಳು ಕರುಳಿನ ಕೋಶಗಳಿದೆಯಲ್ಲ ಅದ್ರ ಮೇಲಿರುತ್ತೆ. ಈ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಹೀಗೋಗಿ ಅದಕ್ಕೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಅದೇನು ಮಾಡುತ್ತೆ, ಅದು ಸೆನ್ಸರಿ ರೆಸೆಪ್ಟಾರ್ಸ್ಗಳಂತ ಕರಿತೀವಿ. ಸಿಗ್ನಲ್ ಕೊಡುತ್ತೆ, ಏನು ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಸಿಗ್ನಲ್. ಅಂದರೆ ಕರುಳಿನಲ್ಲಿ ಯಾವುದೇ ರೀತಿ ಹುಣ್ಣು ಆಗಬಾರ್ದು. ನೋಡಿ, ಕರುಳು ನಿಮಗೆ ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು, ನಮ್ಮ ಕರುಳು ಆರೋಗ್ಯವಾಗಿರಬೇಕು ಅಂದರೆ ಇವನ್ನೆಲ್ಲ ನಾವು ತಿನ್ನಬೇಕಾಗುತ್ತೆ. ಇದು ಬಾಳೆದಿಂಡು ಇವೆಲ್ಲ ತಿಂತಾ ಇದ್ದರೆ ಕರುಳಿನ ಒಳಭಾಗ ಸೊಪ್ಪುಗಳು. ಅದಕ್ಕೆ ನೋಡಿ, ಹಸು, ನನಗೆ ಮನೇಲಿ ಬೈತಾರೆ, ಒಳ್ಳೆ ಹಸು ತಿನ್ನಂಗೆ ತಿಂತೀಯ ನೀನು, ಹಾಗೆ ತಿನ್ನೋದು. ಸೊಪ್ಪಂದರೆ ಸರಿಯಾಗಿ ಸೊಪ್ಪನ್ನೇ ತಿನ್ನೋದು ಅಂದರೆ ನನಗೆ ಗೊತ್ತು ಅದರ ಇಂಪಾರ್ಟೆನ್ಸು. ಸೊಪ್ಪು, ತರಕಾರಿ, ಮನೇಲಿ 1 kg ತರಕಾರಿ ಹಾಕಿ ಏನಾದರೂ ಸಾಂಬಾರು ಮಾಡಿದ್ರೆ ಅರ್ಧ kg ನನ್ನ ಪಾಲು, ಇನ್ನು ಮಿಕ್ಕ ಅರ್ಧ kg ನೀವೆಲ್ಲ ಹಂಚ್ಕೊಳಪ್ಪ. ಬರೀ ಅದಕ್ಕೆ ಮಾತ್ರ, ಇನ್ನು ಬೇರೆದಕ್ಕೆಲ್ಲ ನಾನು ಹೋಗೋದಿಲ್ಲ. ಅಂದರೆ ಇದು ನಮ್ಮ ಕರುಳಿಗೆ ಬಹಳ ಮುಖ್ಯ. ನನ್ನ ಕರುಳು ಚೆನ್ನಾಗಿದ್ರೆ ನೋಡಿ, ನನ್ನ ಮೂಡು ಚೆನ್ನಾಗಿರುತ್ತೆ, ನಾನು ಬಂದು ಪ್ರೋಗ್ರಾಮ್ ಕೊಡ್ಬೋದು. ಸದಾ ಕಾಲ ಒಂದು ನಿಜವಾಗ್ಲೂ ನೀವು ಯಾರನ್ನಾದ್ರೂ ಕೇಳಿ, ಮಾಲಿನಿ ಮೇಡಮ್ ಹೇಗಿರ್ತಾರೆ ಅಂದರೆ ಶಾಂತವಾಗಿರ್ತೀನಿ,
ಖುಷಿಯಾಗಿರ್ತೀನಿ. ಯಾವುದನ್ನು ನಾನು ಎಂಥದೇ ಒಂದು ಆದ್ರೂ ಅದನ್ನು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ. ಕಾರಣ ನಾನು ಸೇವಿಸುವ ಆಹಾರ. ಇದೇ ಅದ್ರ ಸೀಕ್ರೆಟ್, ಇನ್ನೇನೂ ಇಲ್ಲ. ಇಲ್ಲೇನಾಗುತ್ತೆ, ಅದು GPR 41 GPR 43 ಮೇಲೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಇನ್ಫ್ಲಮೇಷನ್ ಆಗದೇ ಇದ್ದಾಗೆ ಕರುಳಿನಲ್ಲಿ ಏನು ಉರಿ ಆಗೋದು, ಗ್ಯಾಸ್ಟ್ರೈಟಿಸ್ಸು, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅನ್ನೋದೇ ಈಗ ದೊಡ್ಡ ಒಂದು ಏರಿಯಾ. ಅದರಲ್ಲಿ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಅವ್ರ ಹತ್ರ ಹೋಗಬೇಕು, ಕೊಲನೋಸ್ಕೋಪಿ ಅಂತ ಮಾಡಿಬಿಡ್ತಾರೆ. ಅಂಥದ್ದೆಲ್ಲ ಎಷ್ಟು ಥರದ ಆ ಥರದ ಟೆಸ್ಟ್ಗಳೆಲ್ಲ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಸೊ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಮತ್ತು ಬ್ಲಡ್ ಪ್ರೆಷರ್ ಇದೆಯಲ್ಲ, ಅದಕ್ಕೂ ಎಲ್ಲದಕ್ಕೂ ಲಿಂಕ್ ಇದೆ. ಇವೆಲ್ಲ ಅದು ಜಾಸ್ತಿ ಆಗಿದ್ದ ಹಾಗೆ ನೋಡ್ಕೊಳ್ಳುತ್ತೆ. ಆಮೇಲೆ ಮೆಟಬಾಲಿಸಮ್, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು, ಇದೆಲ್ಲದು ಚೆನ್ನಾಗಾಗ ಹಾಗೆ ಮಾಡುತ್ತೆ. ಒಂದು ಈ 2 ರೆಸೆಪ್ಟರ್ಗಳ ಒಳಗೆ ನೀಡುವ ಸಿಗ್ನಲ್. ಜೊತೆಯಲ್ಲಿ ಬ್ಯೂಟರೇಟ್ ಅಂತ ಒಂದು ಹೇಳಿದೆ. ಅದ್ರದ್ದು ಕೆಲಸ ಏನು ಅಂದರೆ, ನಮ್ಮ ಕರುಳಿನ ವಾಲ್ಗಳಿದೆಯಲ್ಲ, ವಾಲ್ ಅಂದರೆ ಗೋಡೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿರಬೇಕು, ಆ ಥರ ನೋಡ್ಕೊಳ್ಳುತ್ತೆ. ಅದು ಗಟ್ಟಿಯಾಗಿರಬೇಕು, ಶಕ್ತಿಯುತವ, ಅದಕ್ಕೆ ಎನರ್ಜಿ ಕೊಡುತ್ತೆ. ಅದು ಶಕ್ತಿ. ಏನಾಗಿದೆ ಅಂದರೆ ಸರ್, ಈಗ ನೀವು ಅನ್ಕೊಂಡಿದ್ದೀವಿ ಕರುಳು ಅಂದರೆ ಒಂದು ನೆಲ್ಲಿ ಪೈಪ್ ಥರ ಇದೆ ಅಂತ ನೀವು ಅನ್ಕೊಂಡಿದ್ದೀರಾ. ನೀವಂತ ಎಲ್ಲ ಜನಸಾಮಾನ್ಯರು, ಪೈಪ್ ಥರ ಇಲ್ಲ ಅದು. ಪೈಪಂಗೆ ಇದೆ ಅದು. ಆದರೆ ಪೈಪ್ ಆ ಶೇಪ್ ಬರೋದಕ್ಕೆ ಸೆಲ್ಸ್ಗಳು ಹಿಂಗೆ ಒಂದ್ರ ಪಕ್ಕ ಒಂದು ಹಿಂಗೆ ಜಾಯಿನ್ ಆಗ್ತಾ ಬಂದಿದೆ. ಅವೆರಡರ ಮಧ್ಯೆ ಗ್ಯಾಪ್ ಇದೆ. ಗ್ಯಾಪ್ ಇದೆ, ಎರಡರ ಮಧ್ಯೆ ಗ್ಯಾಪ್ ಇದೆ. ಒಂದು ಸೆಲ್ನಿಂದ ಇನ್ನೊಂದು ಸೆಲ್ಗೆ ಗ್ಯಾಪ್ ಇದೆ. ನೀವು ಅನ್ಕೊಂಡಿರೋಂಗೆ ಒಂದು ಪೈಪ್ ಥರ ಪೈಪ್ ಅಲ್ಲ ಅದು. ಅದು ಒಂದು ತೊಗಲಿಂದು ಅಥವಾ ಮಾಂಸದ ಪೈಪ್ ಥರ ಅನ್ಕೊಂಡ್ರೆ ಸಾಧ್ಯ. ಆದರೆ ಪೈಪ್ ಥರ ಸುಮ್ಮನೆ ಹಾಗೆ ಇಲ್ಲ. ಕನೆಕ್ಟಿವಿಟಿ, ಒಂದು ಸೆಲ್ಲು ಈ 2 ಸೆಲ್ ಮಧ್ಯ ಜಂಕ್ಷನ್ ಇದೆ, ಗ್ಯಾಪ್ ಇದೆ ಇದ್ರ ಮಧ್ಯ. ಆ ಗ್ಯಾಪಲ್ಲಿ ಕ್ಲಾಡಿನ್, ಅಕ್ಲೂಡಿನ್, ZO1 ಅನ್ನೋ ಪ್ರೋಟೀನ್ಗಳು ಅದನ್ನು ಹೀಗೆ ಟೈಟಾಗಿ ಬೈಂಡ್ ಮಾಡಿದೆ. ನೀವೇನಾದರೂ ಕರುಳಿನ ಆರೋಗ್ಯ, ಈಗ ನಾನು ಹೇಳಿದೆ ಈ ಗೋಡೆಗಳೆಲ್ಲ ಚೆನ್ನಾಗಿರಬೇಕು ಅಂದರೆ ಕ್ಲಾಡಿನ್, ಆಕ್ಲೂಡಿನ್ ಮತ್ತು Z01 ಅನ್ನೋ ಪ್ರೋಟೀನ್ಗಳು ಚೆನ್ನಾಗಿರಬೇಕು ಅಂತ. ಈ ಥರದ ಆಹಾರ ನಾವು ಸೇವನೆ ಮಾಡಿ ಬ್ಯೂಟರೇಟ್ ಬಿಡುಗಡೆ ಆದರೆ ಈ ಕ್ಲಾಡಿನ್ನ ಇಂಟರ್ನ್ ಅದು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಪ್ರೋಟೀನ್ಗಳು ಅಜೀನ್ ಆ್ಯಕ್ಟಿವೇಟ್ ಆಗಿ, ಪ್ರೋಟೀನ್ ಆ್ಯಕ್ಟಿವೇಟ್ ಆಗಿ, ಇವೆಲ್ಲ ತುಂಬ ನೀಟಾಗಿ ನಿಮ್ಮ ಕರುಳು ಪೈಪ್ ಥರ ನಿಮಗೆ ಕಾಣುತ್ತೆ. ಬೈ ಚಾನ್ಸ್ ಈ ಬ್ಯೂಟರೇಟು ಬಿಡುಗಡೆ ಆಗದೆ ಹಾಗೆ ನೀವು ಬರೀ ನಾನ್ ವೆಜ್ಜೇ ತಿಂತಾಯಿದ್ರೆ ಬ್ಯೂಟರೇಟ್ ಬಿಡುಗಡೆ ಆಗೋದಿಲ್ಲ. ಏಕೆಂದರೆ ಅದು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್. ಅದರ ಮೂಲ ಯಾವುದು ಅಂದರೆ ಸಸ್ಯಾಹಾರ, ಫೈಬರಸ್ ಡಯೆಟ್. ಅದು ಫೈಬರಸ್ ಡಯೆಟೇ ನೀವು ತಿಂದಿಲ್ಲ ಅಂದರೆ ಏನಾಗುತ್ತೆ, ಲೀಕಿ ಗಟ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು. ಇದು ಗ್ಯಾಪ್ ಲೀಕ್ ಆಗೋಕ್ಕೆ ಶುರು ಆಗುತ್ತೆ. ಈ ಪೈಪ್ ಲೀಕ್ ಆಗುತ್ತಲ್ಲ, ಆಗ ಪೈಪಿಂದ ಲೀಕ್ ಆದರೆ, ನಾವು ತಿಂದಿರೋದೆಲ್ಲ ಪೈಪ್ ಮುಖಾಂತರ ಲೀಕ್ ಆದರೆ ಏನಾಗುತ್ತೆ, ಅದರಿಂದ ಲೀಕಿ ಗಟ್ ಸಿಂಡ್ರೋಮ್ ಅಂತ ಬಹಳಷ್ಟು ತೊಂದರೆಗಳು. ಇದರಿಂದ ಸೆಪ್ಸಿಸ್ ಥರ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ತುಂಬ ತೊಂದರೆಗಳಾಗ್ಬಿಡುತ್ತೆ. ಪರ್ಫರೇಷನ್ ಅಂತ ಕರೀತಾರೆ ಅದನ್ನು, ಲೀಕಿ ಗಟ್ ಸಿಂಡ್ರೋಮ್. ಇದೆಲ್ಲ ಆಗಬಾರ್ದು ಅಂದರೆ ಈ ಥರದ ಆಹಾರಗಳು ನಮ್ಮ ಹಿರಿಯರು ಅವಾಗಿಂದ ಮಾಡ್ಕೊಂಡು ಬಂದಿದ್ದರು. ವರ್ಷದಲ್ಲಿ ಈ ಥರದೊಂದು ತಿನ್ನಲೇಬೇಕು ಅಂತ ಕೆಲವು ಸಲ ಹೇಳ್ತಾರೆ. ವರ್ಷದಲ್ಲಿ ಒಂದು ಸಲನಾರು ಇದನ್ನ ತಿನ್ನಬೇಕಪ್ಪ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೆಲವರು ಮಾತಾಡಿರೋದಿದೆ. ಕಳಲೆ ಆಗ್ಬೋದು, ಬಾಳೆದಿಂಡು ಆಗ್ಬೋದು, ಈ ಥರದ್ದು ಬೇಕಾದಷ್ಟು ಕೆಲವೊಂದು. ಅಗಸೆ ಸೊಪ್ಪು ಅಂತ ಕೇಳಿದ್ದೀರಾ ನೀವು? ಈ ನುಗ್ಗೆ ಸೊಪ್ಪು ಥರನೇ ಅಗಸೆ ಸೊಪ್ಪು ಅಂತಲೂ ಸಿಗುತ್ತೆ. ಚಟ್ನಿ ಅಂದರೆ ಅಗಸೆ ಹಿಂಡಿ ಗೊತ್ತು. ಅಗಸೆ ಬೀಜಗಳು ತಿಂದಿದ್ದೀರಾ ಅದೆಲ್ಲ. ಆದರೆ ಅಗಸೆ ಸೊಪ್ಪು ಅಂತಲೇ ಸಿಕ್ಕುತ್ತೆ. ಅದನ್ನು ಸಂಕ್ರಾಂತಿ ಸಂದರ್ಭದಲ್ಲಿ ಅಗಸೆ ಸೊಪ್ಪು ತಿನ್ನಲೇಬೇಕು ಅಂತಾರೆ. ಈ ನುಗ್ಗೆ ಸೊಪ್ಪು ತಿನ್ಬೋದು, ಕಹಿ ಇರಲ್ಲ. ಅಗಸೆ ಸೊಪ್ಪು ತುಂಬ ಕಹಿ ಇರುತ್ತದು, ನಾಟ್ ಪ್ಯಾಲೆಟಬಲ್, ರುಚಿ ಇರೋದಿಲ್ಲ ಅದು ಅಷ್ಟು, ಇದ್ರಂಗೆ ಚೆನ್ನಾಗಿರಲ್ಲ. ಕಹಿ ಆದ್ರೂ ಇದನ್ನ ತಿನ್ನಬೇಕು ಅಂತ ಅಂತಾರೆ. ಈಗ ನೋಡಿ, ಕೇರಳದಲ್ಲಿ ಅವಿಲ್ ಅಂತ ಒಂದು ಮಾಡ್ತಾರೆ, ಒಂದು ಡಿಶ್ ಇದೆ. ಎಲ್ಲ ಥರದ ತರಕಾರಿಗಳು ಹಾಕಿ ಅದಕ್ಕೆ ಒಂದು ಇದನ್ನು ತೆಂಗಿನ ಇದನ್ನು ಚೆನ್ನಾಗಿ ತಿರುಬಿಟ್ಟು ಹಾಲು. ಅಂದರೆ ಇದೆಲ್ಲ ಒಂದು ಹಬ್ಬದ ಸಂದರ್ಭದಲ್ಲಿ, ಓಣಂ ಸಂದರ್ಭದಲ್ಲಿ ಮಾಡ್ತಾರೆ ನೋಡಿ. ಅಂದರೆ ಯಾವುದೋ ಒಂದು ಆಚರಣೆಯ ಹೆಸರಿನಲ್ಲಿ ಈ ಥರದ ಕೆಲವೊಂದು ಆಹಾರಗಳು ನಮ್ಮ ದೇಹವನ್ನು ಸೇರಬೇಕು ಅನ್ನೋದು ನಮ್ಮ ಹಿರಿಯರ ಉದ್ದೇಶ. ಹಾಗೆ ತಿನ್ನಿ ಅಂದರೆ ನೀವು ತಿನ್ನಲ್ಲ. ಸೊ ನೋಡಿ, ಇದು ಹಬ್ಬ, ಇವತ್ತು ಇದನ್ನು ತಿನ್ನಲೇಬೇಕು ನೀನು ತರಕಾರಿ, ಇಲ್ಲ ಅಂದರೆ ಕತ್ತೆ ಜನ್ಮ ಬರುತ್ತೆ ಅಂತಾರೆ. ಸಂಕ್ರಾಂತಿಯಲ್ಲಿ ಅಗಸೆ ಸೊಪ್ಪನ್ನು ತಿನ್ನಲಿಲ್ಲ ಅಂದರೆ ಕತ್ತೆ ಜನ್ಮ ಬಂದ್ಬಿಡುತ್ತೆ ಅಂತಂದರೆ, ಅಯ್ಯೋ ಕತ್ತೆ ಜನ್ಮನಪ್ಪ ಬೇಡಪ್ಪ, ಅಗಸನ ಕೈಲಿ ಯಾರಪ್ಪ ಇದು ಮಾಡಿಸ್ಕೊಳ್ಳೋದು, ನಾವು ಮನುಷ್ಯನಾಗಿ ಹುಟ್ಟೋಣ. ಸೊ ಅಂದರೆ ಸುಮ್ಮನೆ ಆ ಥರ ಅದನ್ನು ಒಂದು ರೂಪಕವಾಗಿ ಕೊಟ್ಟು ಅವರು ಅದನ್ನು ಮಾಡೋಂಥದ್ದು. ಸೊ ಇದು ಕರುಳಿಂದು ಆಯಿತು. ಇದರ ಜೊತೆಗೆ ಹೃದಯದ ಮತ್ತು ಇದ್ರ ಜೊತೆ ಇನ್ಫ್ಲಮೇಷನ್ ಆಗೋದಿಲ್ಲ, ಸೆರೋಟೋನಿನ್ ಎಲ್ಲ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಕರುಳಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ. ಮೇನ್ ಅದೇ ಇರೋದು. ನೆಕ್ಸ್ಟ್, ಹೃದಯದ ಆರೋಗ್ಯಕ್ಕೂ ಬಿದಿರಿನ ಕಳಲೆ ತುಂಬ ಒಳ್ಳೆಯದು. ಕಾರಣ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇದೆ.
ಪೊಟ್ಯಾಷಿಯಂ ನೋಡಿ, ಅದಕ್ಕೆ ನಾವು ಬಾಳೆಹಣ್ಣು ತಿನ್ನಬೇಕು ಅಂತಾರೆ. ಬಾಳೆದಿಂಡಲ್ಲೂ ಪೊಟ್ಯಾಷಿಯಂ ಜಾಸ್ತಿ ಇದೆ, ಬಿದಿರಿನ ಕಳಲಿಲಿ ಪೊಟ್ಯಾಷಿಯಂ ಜಾಸ್ತಿ ಇದೆ. ಪೊಟ್ಯಾಷಿಯಂ ಜಾಸ್ತಿ ಇದ್ದಾಗ, ಅಂದರೆ ತುಂಬ ಜಾಸ್ತಿ ಅಂತಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಒಳ್ಳೆಯದು ಅಂತ. ಅದು ಈ ನಮ್ಮ ಹಾರ್ಟ್ ಮಸಲ್ಸ್ ಅಂತೀವಿ, ಕಾರ್ಡಿಯಾಕ್ ಮಸಲ್ ಅಂತ ಕರಿತೀವಿ, ಅದು ಎಕ್ಸ್ಪ್ಯಾಂಡ್ ಆಗೋದಕ್ಕೆ, ಅದು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪೊಟ್ಯಾಷಿಯಂ ಬೇಕು. ಅದಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಐರನ್ ಇವೆಲ್ಲ ಏನಾದರೂ ಕಮ್ಮಿ ಆದರೆ ದೇಹದಲ್ಲಿ ಬೇಕಾದಷ್ಟು ಒಳಗಡೆ ನಡೆಯುವ ಕ್ರಿಯೆಗಳಲ್ಲೆಲ್ಲ ತೊಂದರೆಗಳಾಗುತ್ತೆ. ಇವೆಲ್ಲ ನಮ್ಮ ಆಹಾರದಲ್ಲಿ ನಮ್ಮ ಹಿರಿಯರು ಯಾವುದೋ ಒಂದು ರೂಪದಲ್ಲಿ ಎಳ್ಳಿಂದು ಉಂಡೆ ತಿಂತೀವಿ, ಮೆಗ್ನೀಷಿಯಮ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಲು ಕುಡಿತೀವಿ, ಕ್ಯಾಲ್ಶಿಯಂ, ಅಂದರೆ ಈ ಥರದ ಕೆಲವು ಆಹಾರಗಳಲ್ಲಿ ನಮಗೆ ಬೇಕಾಗಿರುವ ಲವಣಾಂಶಗಳೆಲ್ಲದೂ ಸಿಕ್ಕುತ್ತೆ. ನಾವು ಅದನ್ನ ತಿನ್ಕೊಂಡು ಬರೋದ್ರಿಂದ ನಮಗೆ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನೀವು ಅವಿಲ್ ಅಂತ ಹೇಳಿದ್ರಲ್ಲ, ನಾವು ಉತ್ತರ ಕರ್ನಾಟಕದಲ್ಲಿ ಬೀದರ್ ಕಡೆ ವಿಶೇಷವಾಗಿ ನಾನು ಸಂಕ್ರಾಂತಿ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಬೆಳೆ ಬಂದುಬಿಟ್ಟಿರುತ್ತೆ. ಎಲ್ಲ ಬೆಳೆ ಬಂದಾಗ ಏನು ಮಾಡ್ತಾರೆ, ಎಲ್ಲ ಥರದ ಬೀಜಗಳನ್ನ ಹಾಕಿ, ಎಲ್ಲ ಥರದ ಕಾಳುಗಳು, ಎಲ್ಲ ಥರದ ಬೀಜಗಳನ್ನ ಹಾಕಿ ಬಜ್ಜಿ ಅಂತ ಮಾಡ್ತಾರೆ. ಅದರಲ್ಲಿ ಹುಳಿ ಜಾಸ್ತಿ ಹಾಕ್ತಾರೆ, ಹುಣಸೆ ಹುಳಿ ಜಾಸ್ತಿ ಹಾಕಿರ್ತಾರೆ. ಹಿಂಗಾಗಿ ಅದು ಹಳಸಲ್ಲ, ಅದು ಏನೂ ಆಗಲ್ಲ, ಅದು ತುಂಬಾ ದಿನ ಇರುತ್ತೆ. ಅದು ಅದನ್ನ ಹಾಕೊಂಡು ಅದನ್ನ 2-3 ದಿನ ಊಟ ಮಾಡ್ತಾರೆ. ಅದನ್ನ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ತಾರೆ ಬೇಸಿಕಲಿ. ಆಮೇಲೆ ಮನೆಗೆ ತರ್ತಾರೆ. ಮತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಬಜ್ಜಿ, ಅದು ಅಮೃತ, ಅದು ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಮಾಡಲ್ಲ, ಯಾಕಂದರೆ ನಾವು ಕೊಪ್ಪಳ ಈ ಕಡೆ, ಬಟ್ ಬೀದರ್, ಗುಲ್ಬರ್ಗ ಕಡೆ, ಬೀದರ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಬಹುಶಃ ನೀವು ಹೇಳಿದ್ದು ಅವಿಲ್ ಅನ್ನೋದು ಕೂಡ ಅದೇ ಥರ, ಅಂದರೆ ಅದೇ ತರಕಾರಿಗಳೆಲ್ಲ ಹಾಕಿ ಅಂದರೆ ಆಯಾ ಭಾಗದಲ್ಲಿ ಸಿಕ್ಕುವಂತ. ಈಗ ನೋಡಿ, ಆ ಕಡೆ ಎಲ್ಲ ಕೆಲವು ಅದು ಸ್ವಲ್ಪ ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿ ಹೊಲ ಅಂತಂತೀವಿ, ಇಲ್ಲೆಲ್ಲ ಗದ್ದೆಗಳು, ಅಲ್ಲಿ ನೀರು ಕಮ್ಮಿ ಇರೋದ್ರಿಂದ ಈ ಥರದ ಕಾಳುಗಳನ್ನು ಜಾಸ್ತಿ ಬೆಳೀತಾರೆ. ನಿಮ್ಗೆ ಏನು ಅವೈಲಬಲ್ ಇರುತ್ತೆ ನೋಡಿ, ನಮ್ಮ ಆಹಾರ ಯಾವ ಥರ ಆಗಿದೆ ಅಂದರೆ, ನಮ್ಮ ಒಂದು ಭೌಗೋಳಿಕತೆಗೆ ಸಂಬಂಧಿಸಿದಂತೆ, ಅದರ ಜೊತೆಗೆ ಅಲ್ಲಿರುವ ಒಂದು ವಾತಾವರಣ, ಟೆಂಪ್ರೇಚರ್ ಆಗಿರ್ಬೋದು, ಹ್ಯುಮಿಡಿಟಿ ಆಗಿರ್ಬೋದು, ಭೌಗೋಳಿಕತೆ, ಇದರ ಮೇಲೆ ನಮ್ಮ ಪ್ರತಿಯೊಂದು ಜೀವನ ಶೈಲಿ ಅಂತ ನಾವೇನಂತೀವಿ, ಅದು ಈಗ ನಾವು ಹಾಕುವ ಬಟ್ಟೆಯಿಂದನೂ ಇದೆಲ್ಲ ನಿರ್ಧಾರ ಮಾಡಿರೋದು ಈ ಭೌಗೋಳಿಕತೆ, ವಾತಾವರಣ ಎಲ್ಲ ಅಂತಂತೀವಲ್ಲ, ಇದರ ಮೇಲೆ. ಸೊ ಇಲ್ಲಿ ಹೃದಯಕ್ಕೆ ಇದು ತುಂಬ ಒಳ್ಳೆಯದು. ಇದು ಸ್ನಾಯುಗಳನ್ನು ಹಿಗ್ಸೋದ್ರಿಂದ ನಿಮ್ಮ ಹೃದಯ ಆರೋಗ್ಯಕರವಾಗಿರುತ್ತೆ. ಇದರ ಹೊರತಾಗಿ ಏನಂತಂದರೆ, ಇದೇನು ಮಾಡುತ್ತೆ, ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಬೈಲ್ ಜ್ಯೂಸ್ ಅಂತ ಕರಿತೀವಲ್ಲ ನಾವು, ನಮ್ಮ ಲಿವರ್ ಇದರಿಂದ ಬಿಡುಗಡೆ, ಆ ಬೈಲ್ ಜ್ಯೂಸ್ ಜೊತೆ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆಗಿ ಹೊರಗಡೆ ಹೊಟ್ಟೋಗುತ್ತೆ. ಜಾಸ್ತಿ ಬೈಲ್ ಜ್ಯೂಸ್ ಜೊತೆ ಬೈಂಡ್ ಆಗಿಬಿಟ್ಟು ಮಲದಿಂದ ಹೊರಗಡೆ ಹೊಟ್ಟೋಗುತ್ತೆ. ಹಾಗಾಗಿ ಏನಾಗುತ್ತೆ, ಪುನಃ ಬೈಲ್ ಜ್ಯೂಸ್ ಬಿಡುಗಡೆ ಆಗಬೇಕು ಅಂದರೆ ಲಿವರ್ ಅದರಲ್ಲಿರುವ ಕೊಲೆಸ್ಟ್ರಾಲ್ಗಳನ್ನೆಲ್ಲ ಬಳಕೆ ಮಾಡ್ಕೊತ ಬರುತ್ತೆ. ಇದು ಇಂಡೈರೆಕ್ಟ್ ಆಗಿ ಇದೇನಂತಂದರೆ, ಕೊಲೆಸ್ಟ್ರಾಲ್ ನಮ್ಮ ಲಿವರ್ನಲ್ಲಿ ಜಾಸ್ತಿ ಇದೆ, ಯಕೃತ್ತಲ್ಲಿ. ಇದನ್ನು ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ಇದು ಬೈಲ್ ಜ್ಯೂಸ್ ಜೊತೆ ಇದರಲ್ಲಿರುವ ನಾರೆಲ್ಲ ಬೈಂಡ್ ಆಗಿಬಿಟ್ಟು ಹೊರಗಡೆ ಹೊಟ್ಟೋಗುತ್ತೆ ಮಲದಲ್ಲಿ. ಇನ್ನು ಬೈಲ್ ಜ್ಯೂಸು ಬಿಡುಗಡೆ ಆಗಬೇಕೀಗ, ಅದಿಲ್ಲ, ಹೊಟ್ಟೆಲಿ ಬಿಡುಗಡೆ ಆಗಬೇಕು. ಅವಾಗೇನಾಗುತ್ತೆ, ಲಿವರ್ ಕೊಲೆಸ್ಟ್ರಾಲ್ನ ಬಳಕೆ ಮಾಡ್ಕೊಳ್ಳುತ್ತೆ. ಇಂಡೈರೆಕ್ಟ್ ಆಗಿ ಕೊಲೆಸ್ಟ್ರಾಲ್ ಬರ್ನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಒಬಿಸಿಟಿ ಬರೋದಿಲ್ಲ ಅನ್ನೋದು ಬಹಳ ಮುಖ್ಯವಾದ ಅಂಶ ಅಂತ ನಾವು ಹೇಳ್ಬೋದು. ಒಂಥರ ಏಕೆಂದರೆ ಇದು ತಿನ್ನೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, LDL ಲೆವೆಲ್ ಕಮ್ಮಿ ಆಗುತ್ತೆ, HDL ಲೆವೆಲ್ಲು ಚೆನ್ನಾಗಿರುತ್ತೆ. ಹೃದಯಕ್ಕೆ ಅದು ಅತ್ಯಂತ ಪೂರಕವಾಗಿರುವಂತಹ ಅಂಶ ಅಂತ ನಾವು ಹೇಳ್ತೀವಿ. ಜೊತೆಗೆ ಏನು ಮಾಡುತ್ತೆ, ಇದು ಮಲಬದ್ಧತೆ ಇದೆಯಲ್ಲ, ಮಲಬದ್ಧತೆ ನೋಡಿ, ಈಗ ಮಲಬದ್ಧತೆ ಯಾರಿಗೆ ಬರುತ್ತೆ ಅಂದರೆ, ಸುಮ್ಮನೆ ಕೇಳಿ, ಅವರ ಆಹಾರದಿಂದನೇ ಮಲಬದ್ಧತೆ ಬರೋಂಥದ್ದು. ಯಾರು ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಫೈಬರ್ ಇರೋಂಥ ತಿನ್ನಲ್ಲ, ಬಾಳೆಹಣ್ಣು ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಸದಾ ಕಾಲ ಚಿಕನ್ ಮಟನ್ ತಿಂತಾರೆ, ಅವ್ರಿಗೆ ಮಲಬದ್ಧತೆ ಬರೋಂಥದ್ದು. ಈ ಪೈಲ್ಸ್ ಎಲ್ಲ ಬರುತ್ತಲ್ಲ, ಯಾರು ಜಾಸ್ತಿ ಚಿಕನ್ ತಿಂತಾರೆ ಅವ್ರಿಗೆ ಬರೋಂಥದ್ದು. ಯಾರು ಆಹಾರದಲ್ಲಿ ಸಸ್ಯಾಹಾರವನ್ನು ಸಹ ಸೇರಿಸ್ಕೊಂತಾರೆ, ಸೊಪ್ಪುಗಳು, ನಾರಿನಂಶ ಬೇಕೇ ಬೇಕು ನಮಗೆ, ಇಲ್ಲಾಂದರೆ ಮಲ ಗಟ್ಟಿಯಾಗ್ಬಿಡುತ್ತೆ. ಇಲ್ಲೇನಾಗುತ್ತೆ, ಇದನ್ನು ಸೇವನೆ ಮಾಡಿದಾಗ ಫೈಬರ್ ಜಾಸ್ತಿ ಇರುತ್ತೆ, ಇದ್ರ ಜೊತೆ ಸೇರ್ಕೊಳುತ್ತಲ್ಲ, ಮಲದ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಮಲಬದ್ಧತೆ ಕಮ್ಮಿ ಆಗುತ್ತೆ. ಕ್ವಾಂಟಿಟಿಯಿಂದ ಅದು ಈಚೆಗೆ ಬರುತ್ತೆ ಅದ್ರ ಜೊತೆ ಸೇರ್ಕೊಂಡು. ಈಗ ನೀವು ನೋಡಿದ್ದೀರಾ, ಆನೆ ಲದ್ದಿ ನೋಡಿದ್ದೀರಾ? ನೋಡಿಲ್ಲ ನೀವು. ಆನೆ ಲದ್ದಿಲಿ ಬರೀ ಫೈಬರೇ ಇರುತ್ತೆ. ಆನೆ ಲದ್ದಿಲಿ ನಿಮಗೆ ಲದ್ದಿ ಇರೋದಿಲ್ಲ ಜಾಸ್ತಿ, ಬರೀ ಹುಲ್ ಥರ ಅದು. ಕಾರಣ ಏನು ಅಂದರೆ, ಅಷ್ಟೊಂದು ಸೊಪ್ಪು, ಗಿಡ, ಮರ ಎಲ್ಲ ತಿನ್ನೋದ್ರಿಂದ ಅದರಲ್ಲಿ ಫೈಬರ್ ಇರೋದ್ರಿಂದ ಏನು ಮಾಡ್ತಾರೆ, ಆನೆ ಲದ್ದಿಯನ್ನು ಔಷಧಿಗೆ ಬಳಕೆ ಮಾಡ್ತಾರೆ. ಏಕೆಂದರೆ ತುಂಬ ಫೈಬರ್ಗಳು ಇರುತ್ತಲ್ಲ ಅದರಲ್ಲಿ, ಕೆಲವೊಂದು ಔಷಧಿಯುಕ್ತ ಪದಾರ್ಥಗಳು ಇದೆ ಅಂತೇಳಿ ಅದನ್ನು ತಗೊಂಬಂದು ಅದಕ್ಕೆ ಹೊಗೆಗೆ ಇದು ಕೆಂಡ ಮಾಡಿ ಹೊಗೆ ಹಾಕಿ ಇದು ಮಾಡ್ತಾರಲ್ಲ, ಆ ಥರ ಕೆಲವೊಂದು ಇದಕ್ಕೂ ಅದನ್ನು ಬಳಕೆ ಮಾಡ್ತಾರೆ. ಅಷ್ಟು ನಾರಿನಾಂಶ ಇರುತ್ತೆ. ಈ ಥರದನ್ನು ತಿಂದಾಗ ಮಲಬದ್ಧತೆ
ಕಾನ್ಸ್ಟಿಪೇಷನ್ ಅಂತ ಏನಂತೀವಿ ಅದು ಬರದೆ ಹಾಗೆ ಅದು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುವಂತಹದ್ದು. ಆ ರೀತಿ ಇದರಲ್ಲಿ ಇನ್ನೂ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ನಾನು ಹೇಳಿದೆ, ಫ್ಲೆವಿನಾಯ್ಡ್ಸ್ ಇದೆ. ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ NRF2 ಅಂತ ಒಂದು ಪಾತ್ವೆ ಇದೆ ದೇಹದ ಒಳಗಡೆ, ರಾಸಾಯನಿಕ ಕ್ರಿಯೆ ನಡೆಯುವ ಮಾರ್ಗ ಅಂತ ಕರೆಯೋಣ. ಆ ಮಾರ್ಗನ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಕೆಲವೊಂದು ಎನ್ಸೈಮ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಸೂಪರ್ ಆಕ್ಸೈಡ್ ಡಿಸ್ಮಿಟೇಸ್, ಕೆಟಲೇಸ್, ಗ್ಲೂಟೋಥಯಾನ್ ಅಂತ. ಗ್ಲೂಟೋಥಯಾನು ಕಿಂಗ್ ಆಫ್ ದ ಕಿಂಗ್ ಅಂತ ಅನ್ಬೋದು. ಏನಂದರೆ ಅದು ನಮ್ಮ ಲಿವರ್ನಲ್ಲಿರೋಂಥ ಒಂದು ಕಿಣ್ವ. ಅದು ಅದರ ಕೆಲಸ ಏನು ಅಂದರೆ ದೇಹದಲ್ಲಿ ಏನಾದರೂ ವಿಷಗಳು ಸೇರ್ಕೊಂಡ್ರೆ ಆ ವಿಷನ ನಿರ್ವಿಷಯುಕ್ತ ಮಾಡುವಂತಹದ್ದು ಆ ಒಂದು ಗ್ಲೂಟೋಥಯಾನ್ ಅನ್ನೋ ಒಂದು ಇದೆಯಲ್ಲ ಕಿಣ್ವ, ಅದರ ಬಹಳ ಪ್ರಮುಖವಾದ ಕೆಲಸ. ಅದು ಚೆನ್ನಾಗಿ ಇವೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಏಕೆಂದರೆ ಇದು ಒಂದು ನಮ್ಮ ದೇಹದಲ್ಲಿರುವ ವಿಷಗಳನ್ನು ತೆಗೆಯೋದಕ್ಕೋಸ್ಕರ ಇದರಲ್ಲಿರುವ ಫ್ಲವಿನಾಯ್ಡ್ಸ್ಗಳು, ಫಿನಾಲಿಕ್ ಕಾಂಪೌಂಡ್ಸ್ಗಳು ಇವೆಲ್ಲ ಅತ್ಯಂತ ಪೂರಕವಾಗಿ ಸಹಾಯ ಮಾಡೋದ್ರಿಂದ ಇದು ಅದನ್ನು ಪೂರಕವಾಗಿ ಇದು ಅದನ್ನು ನಡೆಸ್ಕೊಳ್ತಾ ಬರುತ್ತೆ. ಸರ್, ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಇನ್ನೊಂದು ಈ ಕಳಲೆ, ಬಿದಿರಿನ ಕಳಲೆ ಸಿಕ್ಕಿದಾಗ ಸೇವಿಸಿ ಅಂತ ನಾನು ಎಲ್ಲರಿಗೂ ಹೇಳ್ತಾರೆ. ಏನಕ್ಕೆ ಅಂದರೆ ತೂಕದ ನಿಯಂತ್ರಣಕ್ಕೂ ಸಹ ಬಹಳ ಮುಖ್ಯ ಇದು. ಏಕೆಂತಂದರೆ ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ನೀವು ಒಂದು ಸ್ವಲ್ಪ ತಿಂದರೂ ಸಾಕು, ನಿಮಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಕ್ವಾಂಟಿಟಿ ಕಮ್ಮಿ. ಈಗ ನೋಡಿ, ಈಗ ಡಯಾಬಿಟಿಕ್ ಅನ್ನಿ ಒಬ್ಬ ಪರ್ಸನ್ನು ಮಧುಮೇಹ ಇದೆ, ಬಿದಿರಿನ ಕಳಲೆನ ತಿಂದಾಗ ಏನಾಗುತ್ತೆ ಅಂತಂದರೆ ಈ ರೈಸೇ ತಿನ್ಬೋದು ಅವನು, ಏನೂ ತೊಂದರೆ ಆಗಲ್ಲ. ಕಾರಣ ಏನು ಅಂತಂದರೆ ಈ ಕಾರ್ಬೋಹೈಡ್ರೇಟ್ ಏನಿದೆ, ಅನ್ನದಲ್ಲಿರುವ ಕಾರ್ಬೋಹೈಡ್ರೇಟ್ ಇದರ ಜೊತೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ಅದು ಜೀರ್ಣ ಆಗುವ ಕ್ರಿಯೆನ ಈ ಬಿದಿರಿನ ಕಳಲೆ ಇದರಲ್ಲಿರುವ ನಾರಿನಾಂಶ ಫೈಬರ್ ಏನು ಮಾಡುತ್ತೆ, ನಿಧಾನ ಮಾಡ್ತಾ ಬರುತ್ತೆ. ಶೂಟ್ ಆಗೋದಿಲ್ಲ ನಿಮಗೆ. ಅನ್ನ ಹಾಗೆ ನೋಡಿ, ಅನ್ನ ತಿಳಿ ಸಾರು ತಿಂದರೆ ನಿಮ್ಮ ಬ್ಲಡ್ ಶುಗರ್ ಶೂಟ್ ಆಗಿಬಿಡುತ್ತೆ. ಅದೇ ಅನ್ನದ ಜೊತೆ ಈ ಥರದ ನೀವು ಬಿದಿರಿನ ಕಳಲೆ, ಬಾಳೆ ದಿಂಡು ಅಥವಾ ತುಂಬ ಫೈಬರ್ ಜಾಸ್ತಿ ಇರೋಂಥದ್ದನ್ನ ಜೊತೆ ಮಾಡಿ ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ಅದು ಕರಗುವುದು ನಿಧಾನ ಆಗಿರೋದ್ರಿಂದ ಈ ಒಂದೇ ಸಲ ನಮ್ಮ ಶುಗರ್ ಲೆವೆಲು ಶೂಟಪ್ ಆಗೋದಿಲ್ಲ. ಹಾಗಾಗಿ ಮಧುಮೇಹಿಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ಸಿಕ್ಕದಾದ್ರೂ ಇದನ್ನು ಬಳಕೆ ಮಾಡ್ಕೊಂತು ಅಂದರೆ ನೀವು ಅಚ್ಚುಕಟ್ಟಾಗಿ ಇದನ್ನು ಊಟ ಮಾಡಬಹುದು. ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯ, ನಮ್ಮ ತೂಕ ಜಾಸ್ತಿ ಆಗಲ್ಲ ಅಂತ ಅಂದೆ ನಾನು, ಒಬಿಸಿಟಿ. ಕಾರಣ ಏನಂತಂದರೆ ಇದನ್ನು ಸೇವನೆ ಮಾಡಿದಾಗ ನಮ್ಮ ಈ ಒಂದು ಕರುಳಿನಲ್ಲಿ ಎಲ್ ಜೀವಕೋಶಗಳು ಅಂತ ಇದೆ, ಎಲ್ ಅಂತ ಅದರ ಹೆಸರು, ಎಲ್ ಜೀವಕೋಶಗಳು. ಅವುಗಳೇನು ಮಾಡುತ್ತೆ, ಕೆಲವೊಂದು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. CCK ಅಂತ ಒಂದು ಹಾರ್ಮೋನು, GLP-1, PYY ಅಂತ ಈ ಹಾರ್ಮೋನುಗಳು, ಇದು ಕರುಳೆ ಬಿಡುಗಡೆ ಮಾಡುವಂತಹದ್ದು. ಇದು ಈ GLP-1 ಅಂತ ನೀವು ಕೇಳಿರ್ಬೋದು. ಇದನ್ನು ಒಬಿಸಿಟಿಗೆ ಔಷಧಿಯಾಗಿ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಇದನ್ನು ಸಪ್ಲಿಮೆಂಟ್ ಆಗಿ. ಮಾರ್ಬಿಡ್ ಒಬಿಸಿಟಿ, ಸಿಕ್ಕಾಬಟ್ಟೆ ದಪ್ಪ, ಇನ್ನು ಆಗೋದೇ ಇಲ್ಲ, ನಡೆಯೋಕ್ಕಾಗಲ್ಲ, ದೇಹದ ತೂಕ ಕಾಲ ಮೇಲೆ ಬೀಳ್ತಾ ಇದೆ ಅಂತಂದಾಗ ಡಾಕ್ಟ್ರ್ ಹತ್ರ ಹೋದರೆ ಇಲ್ಲ ನಿಮಗೆ ನೀವು ಏನೇ ಮಾಡಿದ್ರು ಈ ತೂಕ ಕಡಿಮೆ ಮಾಡೋಕ್ಕಾಗಲ್ಲ, ಈಗ ನಿಮಗೆ ಮೆಡಿಸಿನ್ ಬೇಕು. ಬೇಕಾದಷ್ಟು ಬೇರೆ ಥರದ್ದಿದೆ. ಈಗ ಬೇರಿಯಾಟ್ರಿಕ್ ಸರ್ಜರಿ ಆಗ್ಬೋದು, ಅವೇನೇನೋ ಮಾಡ್ಕೊತಾರೆ. ಬಟ್ ಅದಕ್ಕಿಂತ ಮೆಡಿಸಿನ್ ಕೊಡ್ತಾರೆ. ಫಸ್ಟ್ ಏನು ಮೆಡಿಸಿನ್ ಅಂದರೆ ಒಂದು ಔಷಧ GLP-1 ಅಂತ. GLP-1 ಅನ್ನೋದೇನು ಅಂದರೆ ಈ ಮಾತ್ರೆನ ನೀವು ತಗೊಂಡ್ರೆ ಹಸಿವಾಗೋದಿಲ್ಲ. ನೀವು ಈಗ ಒಂದೇ ಇಡ್ಲಿ ತಿನ್ನೋದು, 4 ಇಡ್ಲಿ ತಿನ್ನೋ ಜಾಗದಲ್ಲಿ 1 ಇಡ್ಲಿ ತಿಂತೀರ. 2 ಚಪಾತಿ ತಿನ್ನೋ ಜಾಗದಲ್ಲಿ ಅರ್ಧ ಚಪಾತಿಗೆ ಹೊಟ್ಟೆ ತುಂಬ್ದಂಗೆ, ಅಂದರೆ ಹೊಟ್ಟೆ ತುಂಬಿರುವ ಫೀಲಿಂಗ್ ಕೊಡುವಂಥದ್ದು PYY, GLP-1, CCK ಎನ್ನುವ ಹಾರ್ಮೋನುಗಳು. ಆಹಾರ ನಮ್ಮ ಕರುಳಿಗೆ ಹೋದಾಗ ಇಮಿಡಿಯೇಟಾಗಿ ಏನು ಮಾಡುತ್ತೆ ಅಂದರೆ ಇವು ಬಿಡುಗಡೆ ಆಗಿಬಿಡುತ್ತೆ. ಕರುಳಿನಲ್ಲಿ ಇರಬೇಕು ಆಹಾರ. ಈಗ ನಾವು ಇದನ್ನು ತಿಂತೀನಿ, ಬಿದಿರಿನ ಕಳಲೆಯನ್ನು ತಿಂದಾಗ ಫೈಬರ್ ಜಾಸ್ತಿ ಇದೆ, ಡೈಜೆಷನ್ ನಿಧಾನ, ಸೊ ಅದಲ್ಲೇ ಇದೆ. ತಕ್ಷಣ ಏನಾಗುತ್ತೆ, ಈ ಹಾರ್ಮೋನುಗಳು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿಬಿಟ್ಟು ಮೆದುಳಿಗೆ ಸಿಗ್ನಲ್ ಕೊಡುತ್ತೆ, ಹೊಟ್ಟೆ ತುಂಬಿದೆ ಅಂತ ಅಂದಾಗ ನಾನು ತಿನ್ನೋದನ್ನ ನಿಲ್ಲಿಸ್ತೀನಿ. ಮೆದುಳಿಗೆ ಸಿಗ್ನಲ್ ಯಾವಾಗ ಸಿಕ್ಕಲ್ಲ ಆವಾಗ ಸುಮ್ಮನೆ ತಿಂತಾ ಇರ್ತೀವಿ ನಾವು. ಮೆದುಳಿಗೆ ಸಿಗ್ನಲ್ ಹೋಗ್ಬೇಕದು. ಹಾಗಾಗಿ ಈ 3 ಹಾರ್ಮೋನುಗಳು ಬಿಡುಗಡೆ ಆಗುತ್ತೆ. ಇದು ಬಹಳ ಮುಖ್ಯ. ಇದು ಸೊ ನಮಗೆ GLP-1 ಮಾತ್ರೆಗಳ ಥರ ಬಳಕೆ ಮಾಡ್ತಾರೆ. ಈಗ GLP-1 ಮಾತ್ರೆಗಳ ಥರ ನೀವು ಬಳಕೆ ಮಾಡ್ತಾ ಇದ್ದೀರಾ ವೆಯ್ಟ್ನ ರಿಡಕ್ಷನ್ ಮಾಡೋಕ್ಕೆ. ಅದು ನ್ಯಾಚುರಲ್ ಆಗಿ ಎಲ್ಲರಲ್ಲೂ ನಮ್ಮ ಕರುಳಿನಿಂದನೇ ಅದು ಬಿಡುಗಡೆ ಆಗುತ್ತೆ. ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಊಟದ 20 ನಿಮಿಷಗಳವರೆಗೂ ಆಗೋದಿಲ್ಲ, ಆಮೇಲೆ ಆಗೋದು. ಬಟ್ ನನಗೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ, ಆಮೇಲೆ ಒಂದ್ಸಲ ಊಟ ಮಾಡಿದ್ರೆ 6-7 ತಾಸು ನನಗೆ ಹಸುವಾಗಲ್ಲ. ಇದೇನಾದರೂ ಮತ್ತೆ ಇದಕ್ಕೆ ಇದು ಕರೆಕ್ಟ್ ಲಿಂಕ್ ಇದೆ. ಹೇಗೆ ಅಂದರೆ ಮೋಸ್ಟ್ಲಿ ನೀವು ಊಟ ಮಾಡಬೇಕಾದ್ರೆ ಸಮಾಧಾನವಾಗಿ ಸಾವಕಾಶವಾಗಿ ಮಾಡ್ತೀರಾ ಅನ್ಸುತ್ತೆ. ಮೈಂಡ್ಫುಲ್ ಈಟಿಂಗ್ ಕರೆಕ್ಟ್, ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರನೇ ನಿಮಗೆ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವ ನಿಮಗೆ ಆಗಿದೆ. ಅದು ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವ ಏನಕ್ಕಾಗಿದೆ ಅಂದರೆ ನಿಮಗೆ GLP-1 ಬಿಡುಗಡೆ ಆಗಿದೆ ಅಂತ. ನೀವೇನಾದರೂ TV ನೋಡ್ಕೊಂಡು
ಅಥವಾ ಅವಸರದಲ್ಲಿ ಅಯ್ಯೋ ನಾನು ಆಫೀಸ್ಗೆ ಹೋಗಬೇಕು ಇಲ್ಲ ನಾನು ಅಂತ ಏನೋ ಗಬಗಬ ಅಂತ ತಿಂದಾಗ ಏನಾಗುತ್ತೆ, ಜಾಸ್ತಿ ಕ್ವಾಂಟಿಟಿ ಕನ್ಸ್ಯೂಮ್ ಮಾಡಿಬಿಟ್ಟಿರ್ತೀರ, ಇನ್ನೂ ಬಿಡುಗಡೆ ಆಗಿರೋದಿಲ್ಲ. ಮೈಂಡ್ಗೆ ಬ್ರೈನ್ಗೆ ಹೈಪೋಥಾಲಮಸ್ಗೆ ಸಿಗ್ನಲ್ ಕೊಟ್ಟಿಲ್ಲ ಅದು ಹೊಟ್ಟೆ ತುಂಬಿದೆ ಅಂತ. ಇದು ಹಸಿವನ್ನು ನೀಗಿಸುವಂಥದ್ದು, ಅಂದರೆ ಹೊಟ್ಟೆ ತುಂಬಿದೆ ಅನ್ನುವ ಸಿಗ್ನಲ್ನ ಮೆದುಳು ಕೊಡುತ್ತೆ. ಮೆದುಳು ಹೇಳುತ್ತೆ ಸ್ಟಾಪ್ ಈಟಿಂಗ್ ಅಂತ ಅನ್ನುತ್ತೆ. ಸಿಗ್ನಲ್ ಬರಲ್ಲ ಅಂದರೆ ತಿಂತಾನೆ ಇರ್ತೀವಿ. ಇದೆಲ್ಲ ಸಿಗ್ನಲ್ ಸರ್. ಇದು ಹಸುವಾಗೋದು, ತೃಪ್ತಿ ಆಗೋದು ಎಲ್ಲದು ಕೆಮಿಕಲ್ಸೇ, ಎಲ್ಲ ಸಿಗ್ನಲೇ. ಆ ಸಿಗ್ನಲ್ನ ಕೊಡೋ ಅಂತಹದ್ದು ಜಾಣ್ಮೆ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಮೈಂಡ್ಫುಲ್ ಈಟಿಂಗ್, ನೆಲದ ಮೇಲೆ ಕೂತ್ಕೋ, ಬಾಳೆ ಎಲೆ ಇರೋದು, ಮೊದಲು ಬಾಳೆ ಗಿಡಗಳಿರೋದಲ್ವ, ಬಾಳೆ ಎಲೆಯಲ್ಲಿ ಊಟ ಮಾಡಿ, ಇಲ್ಲ ತಟ್ಟೆ ಆಗಿರ್ಬೋದು, ಕೂತ್ಕೊಂಡು ಅನ್ನ ಅನ್ನೋದು ದೇವರು ಅಂತ ನಮ್ಗೆ ಹೇಳ್ಕೊಟ್ರು. ಅನ್ನ ಅನ್ನೋದು ಅನ್ನಪೂರ್ಣೇಶ್ವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀನು ಅವಾಗೇನು ಅಂತಂದರೆ ಮೈಂಡ್ಫುಲ್ನೆಸ್. ದೇವರು ಅಂದಾಗ ನಾವು ಒಂದು ರೆಸ್ಪೆಕ್ಟ್ ಕೊಡ್ತೀವಿ, ಮೈಂಡ್ಫುಲ್ನೆಸ್, ಕೂತ್ಕೊಂತೀವಿ ಭಯ ಭಕ್ತಿಯಿಂದ, ಎಲ್ಲ ಬಡಿಸಿದ ಮೇಲೆ ಒಂದು ನಮಸ್ಕಾರ ಮಾಡ್ಕೊಂಡು ಊಟ ಮಾಡ್ತೀವಿ. ಏನಕ್ಕೆ ಅಂತಂದರೆ ದೇವರ ಹೆಸರಿನಲ್ಲಿ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಹೇಳ್ಕೊಟ್ರು ಅವರು. ಕಾರಣ ಮೈಂಡ್ಫುಲ್ನೆಸ್ ಆದಾಗ ಏನಾಗುತ್ತೆ, ಈ ಹಾರ್ಮೋನುಗಳು ಬಿಡುಗಡೆ ಆಗೋದಿದೆಯಲ್ಲ, ಇಷ್ಟೆಲ್ಲ ಪ್ರಾಸೆಸ್ ಆಗಬೇಕಾದ್ರೆ ಹಾರ್ಮೋನ್ಗಳು ಬಿಡುಗಡೆ ಆಗಿರುತ್ತೆ. ಸ್ವಲ್ಪ ಆಹಾರ ಸೇವನೆ ಮಾಡಿದ್ರೆ ನಿಮಗೆ ತೃಪ್ತಿ, ಸಂಪೂರ್ಣ ಅಂತ ಅನಿಸುತ್ತೆ. ಆದರೆ ನಾವೀಗ ಏನು ಮಾಡ್ತಾಯಿದ್ದೀವಿ, ಪ್ರತಿಯೊಬ್ಬರು ತಟ್ಟೆಗೆ ಅನ್ನ ಹಾಕೋ, ಟಿ ವಿನ ಆನ್ ಮಾಡು, ತಿಂತಾ ಇದು ನೋಡು, ಅಲ್ಲಿ ರೆಸ್ಪೆಕ್ಟ್ ಇಲ್ಲ, ಮೈಂಡ್ಫುಲ್ನೆಸ್ ಇಲ್ಲ, ಏನೂ ಇಲ್ಲ. ಒಂದು ಹೇಳ್ತೀನಿ, ನಿಮ್ಮ ಪ್ರೋಗ್ರಾಮ್ ನೋಡೋರು ಹಿಂಗೆ ಮಾಡಲ್ಲ ಅಂತ ನಂಗೊಂದು ನಂಬಿಕೆ. ಖಂಡಿತ ನಿಮ್ಮ ಪ್ರೋಗ್ರಾಮ್ ನೋಡೋರು ಈ ಥರ ಮಾಡಲ್ಲ. ನಮ್ಮ ಮನೇಲಿ ನಾನು ಖಂಡಿತ ಟಿ ವಿ ನೋಡ್ಕೊಂಡು ಮಾಡಲ್ಲ. ನಮ್ಮ ಮನೇಲಿ ಕೆಲವರು ಮಾಡ್ತಾರೆ, ಯಾಕಂದ್ರೆ ಅವ್ರು ನಿಮ್ಮ ಪ್ರೋಗ್ರಾಮ್ ನೋಡಿಲ್ಲ. ನಿಮ್ಮ ಪ್ರೋಗ್ರಾಮ್ ನೋಡಿದರೆ ಖಂಡಿತ ಆ ಥರ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಇದನ್ನು ಶೇರ್ ಮಾಡಿ ಎಲ್ರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾವು ಅನ್ನವನ್ನು ದೇವರು ಅಂತ ಮಾಡಿದಾಗ ನಮಗೆ ಯಾವುದೇ ಕಾಯಿಲೆ ಬರಲ್ಲ ಸರ್. ಎಲ್ಲ ಕಾಯಿಲೆಗಳಿಗೂ ಮೂಲ ನಮ್ಮ ಆಹಾರ. ನಾವು ಏನು ಆಹಾರ ಸೇವನೆ ಮಾಡ್ತೀವಿ, ಯಾವ ರೀತಿ ಸೇವನೆ ಮಾಡ್ತೀವಿ, ಬರೀ ಆಹಾರ ಒಂದೇ ಅಲ್ಲ, ಯಾವ ರೀತಿ ನಾವು ಆಹಾರ, ಯಾವ ಮೈಂಡ್ ಸೆಟ್ಟಿಂದ ಆಹಾರ ಸೇವನೆ ಮಾಡ್ತೀವಿ. ನಿಜವಾಗ್ಲೂ ನಾನು ಯಾವುದಾರೇ ಹೋಟೆಲ್ ಎಲ್ಲರೂ ಹೋದಾಗ ಅಥವಾ ಮದುವೆ ಮನೆ ಆಹಾರ ವೇಸ್ಟ್ ಮಾಡೋರು ಕಂಡ್ರೆ ನಂಗೆ ತುಂಬ ಕೋಪ ಬರುತ್ತೆ. ನಂಗೆ ಕೋಪ ಸಾಮಾನ್ಯ ಬರಲ್ಲ. ನನಗೆ ಕೋಪ ಬರೋ ಅಂತ ಯಾವ್ದಾದ್ರು ಒಂದು ಕ್ಷಣಗಳು ಅಂದರೆ ಏನು ಮಾಡ್ತಾರೆ, ಆರ್ಡ್ರ್ ಮಾಡ್ತಾರೆ, ತರಿಸ್ಕೊಂಡು ಇಷ್ಟೇ ತಗೊಂತಾರೆ, ಮಿಕ್ಕಿದಷ್ಟು ಹಾಗೆ ಬಿಡ್ತಾರೆ ವೇಸ್ಟ್. ಒಂಥರ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ, ಅದೇ ಒಂದು ತುತ್ತಿಗೆ ನಿಜವಾಗ್ಲೂ ಎಷ್ಟು ಜನ ಅದಕ್ಕೆ ಆ್ಯಕ್ಚುಲಿ ನೋಡಿ, ಅದಂದರೆ ನೀವು ನಿಧಾನವಾಗಿ ತಿಂದರೆ ನಿಮಗೆ ಆ್ಯಕ್ಚುಲಿ ಎಷ್ಟು ಬೇಕು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಹೌದು, ನಿಧಾನವಾಗಿ ತಿಂದೆ ಒಂದೇ ಸಲ ಆರ್ಡರ್ ಮಾಡಿದಾಗ ಒಂದು ತಿಂದ ಮೇಲೆ ಗೊತ್ತಾಗುತ್ತೆ ಇದು ಬೇಕಾಗಿರಲಿಲ್ಲ ಅಂತ. ಅದ್ರ ಬದಲಾಗಿ ನೀವು ಇದನ್ನ ತಿಂದು ಮುಗಿಸಿದ ಮೇಲೆ ಆರ್ಡರ್ ಮಾಡಿ, ಆ ಒಂದು ವೇಟಿಂಗ್ ಪೀರಿಯಡ್ ಅಲ್ಲಿ ಗೊತ್ತಾಗುತ್ತೆ ಸಾಕಾಗಿತ್ತು ನನಗೆ. ಖಂಡಿತ. ಈಗ ನೋಡಿ, ಎಷ್ಟೋ ಸಲ ನಾವು ಹೋಟೆಲ್ಗೆ ಹೋದಾಗ ಅನ್ನ ಕೊಡ್ತಾರಲ್ಲ ಬೌಲಲ್ಲಿ, ಅದನ್ನ ಬೇಡ ಅಂದ್ಬಿಡ್ತೀವಿ. ಏಕೆಂದರೆ ಕೊಟ್ಟಿರೋದನ್ನ ಶೇರ್ ಮಾಡ್ತೀವಿ. ಏಕೆಂದರೆ ನಾವು ತಗೊಂಡು ಅದನ್ನ ಅರ್ಧ ವೇಸ್ಟ್ ಮಾಡಿ ಇದು ಮಾಡೋ ಬದಲು ಇನ್ಯಾರು ಬಳಕೆ ಮಾಡ್ತಾರೆ. ಸೊ ಇಲ್ಲಿ ತುಂಬಿರೋ ಫೀಲಿಂಗ್ ಕೊಡೋದು, ಇದೇನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ GLP-1. ಸೊ ಇದೆಲ್ಲ ಬಿಡುಗಡೆ ಆಗೋವಂಥದ್ದು. ಹಾಗಾಗಿ ಇಷ್ಟೆಲ್ಲ ಅನುಕೂಲ, ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡ್ತಾ ಬರುತ್ತಿದ್ದು. ನಾವು ಇದು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಇದೆಯಲ್ಲ, ಅದು ಇನ್ಫ್ಲಮೇಷನ್ ಕಮ್ಮಿ ಮಾಡಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಜಾಸ್ತಿ ಇರೋದ್ರಿಂದ, ಜೊತೆಯಲ್ಲಿ ಫರ್ಟಿಲಿಟಿ ರೇಟ್ ಚೆನ್ನಾಗಾಗುತ್ತೆ ಇದರಿಂದ. ಏನಕ್ಕೆ ಅಂತಂದರೆ, ಸ್ಪರ್ಮ್ ಚೆನ್ನಾಗಿ ಕ್ವಾಲಿಟಿ ಸ್ಪರ್ಮ್ ಇರಬೇಕು ಅಂತಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುವಂತಹ ಈ ಸ್ಪರ್ಮ್ಗಳಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಜಾಸ್ತಿ ಇರುತ್ತೆ. ಅದು ಕಡಿಮೆ ಆಗಬೇಕು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಏನಿರುತ್ತೆ ಅದು ಅಂಥದ್ದನ್ನು, ಅದರಲ್ಲಿ ವಿಟಮಿನ್ C ಆಗಿರ್ಬೋದು, ವಿಟಮಿನ್ E ಆಗಿರ್ಬೋದು, ಇಂಥದ್ದೆಲ್ಲ ಇದೆಯಲ್ಲ. ವಿಟಮಿನ್ C ಅಂತೂ ಅದ್ಭುತ. ಅದು ನಮ್ಮ ದೇಹದ 3000 ರಾಸಾಯನಿಕ ಕ್ರಿಯೆಗಳಲ್ಲಿ ಎಲ್ಲೋ ಒಂದು ಕಡೆ ವಿಟಮಿನ್ C ಬಹಳ ಉಪಯೋಗಕ್ಕೆ ಬರುತ್ತೆ. ಆಸ್ ಅ ಫ್ಯಾಕ್ಟರ್, ಅಂದರೆ ಅಡಿಷ್ನಲ್ ಒಂದು ಫ್ಯಾಕ್ಟರ್ ಆಗಿ ಕೆಲಸ ಮಾಡೋದ್ರಿಂದ ಆ ಕ್ರಿಯೆಗಳು ಸರಿಯಾಗಿ ನಡೆಯುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಅಂಶಗಳಿದೆ. ಆದರೆ ಇದನ್ನು ಬಳಕೆ ಮಾಡಬೇಕಾದ್ರೆ ಒಂದಷ್ಟು ಎಚ್ಚರಿಕೆ ಬೇಕು. ಇದು ತಿಳ್ಕೊಂಡಿರ್ಬೇಕು. ಈಗ ನಿಮಗೆ ಬಿದಿರಿನ ಕಳಲೆ ಮಾಡಿ ಅಂದರೆ ವಿಡಿಯೋ ನೋಡಿ ಅಂತ ಅನ್ನೋದು ಯಾಕೆಂದ್ರೆ ಇದಕ್ಕೆ ಇಷ್ಟೇ ನೋಡ್ಕೊಂಡು ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇದು ಯಾವುದೋ ಇಂಪಾರ್ಟೆಂಟ್, ಮೋಸ್ಟ್ ಡೇಂಜರಸ್ ಇದು. ಈ ಕಳಲೆ ಏನಾದರೂ ನೀವು ತರಕಾರಿ ಥರ ಹೆಚ್ಚಿ ಅದನ್ನು ಹೋಗಿ ಸಾರು ಮಾಡ್ಕೊಂಡು ತಿಂದರೆ ಬೆಳಗ್ಗೆ ಎದ್ದೇಳದೇ ಇಲ್ಲ ಯಾರೂ. ಇಟ್ ಈಸ್ ಅ ಟಾಕ್ಸಿನ್, ಇದು ಪಾಯ್ಸನ್. ಅದು ಏನಕ್ಕೆ ಅಂತಂದರೆ ಅದರಲ್ಲಿ ಟ್ಯಾಕ್ಸಿಫಿಲಿನ್ ಅಂತ ಒಂದು ರಾಸಾಯನಿಕ ಇದೆ ಬಿದಿರಿನ ಕಳಲೆಯಲ್ಲಿ, ಟ್ಯಾಕ್ಸಿಫಿಲಿನ್ ಅಂತ. ಇದು ಸಯನೋಜೆನಿಕ್ ಗ್ಲೈಕೋಸೈಡ್ ಅಂತ ಕರಿತೀವಿ ಇದನ್ನು. ಈ ಅದರಲ್ಲಿ ಏನಿರೋದು ಅಂದರೆ ಹೈಡ್ರೋಜನ್ ಸಯನೈಡ್ ಕೇಳಿರ್ಬೋದು ನೀವು. ವಿಷ ಅದು ಹೈಡ್ರೋಜನ್ ಸಯನೈಡು. ಅದನ್ನು ಕಟ್ ಮಾಡ್ತೀವಲ್ಲ, ಆವಾಗ ಹೈಡ್ರೋಜನ್ ಸಯನೈಡು ಬಿಡುಗಡೆ ಆಗಿರುತ್ತೆ. ಅದನ್ನ ಬ್ರೇಕ್ ಮಾಡಿದಾಗ, ತುಂಡು ಮಾಡಿದಾಗ ಅದರಲ್ಲಿರೋದು ಟ್ಯಾಕ್ಸೋಫಿಲಿನ್ ಅಂತ. ಹಾಗಾಗಿ ಇದನ್ನು ಬಳಕೆ ಮಾಡ್ಬೇಕಾದ್ರೆ ಗೊತ್ತಿರುತ್ತೆ ಅವ್ರಿಗೆ, ಬಳಕೆ ಮಾಡೋರ್ಗೆ ಏನು ಅಂತಂದರೆ, ಇದನ್ನು ಕಟ್ ಮಾಡ್ತಿರಲ್ಲ ಸಣ್ಣದಾಗಿ ಚಾಪ್ ಮಾಡಿದಾಗ 3 ದಿನ ನೆನೆಸ್ಬೇಕು ಇದನ್ನು, 3 days. ಯಾವ ಥರ ಅಂದರೆ, ಇದನ್ನು ಇವತ್ತು ನೆನೆಯಕ್ಕಿಟ್ರೆ ಆ ನೀರನ್ನು
24 ಅವರ್ಸ್ ಆದಮೇಲೆ ಚೇಂಜ್ ಮಾಡಿ ಪುನಃ ನೀರು ಹಾಕಬೇಕು. ಪುನಃ ಇನ್ನೊಂದು 24 ಅವರ್ಸ್ಗೆ ನೀರನ್ನು ಬದಲಾಯಿಸಬೇಕು. ಪುನಃ ಇನ್ನೊಂದು 24 ಅವರ್ಸ್ಗೆ ಅದನ್ನು ನೀರನ್ನು ಬದಲಾಯಿಸಿ 3 ದಿನ ನೀರನ್ನ ಚೇಂಜ್ ಮಾಡಿ ಆಮೇಲೆ ಇದನ್ನು ನೀವು ಬಳಕೆ ಮಾಡಬೇಕು. ಕಟ್ ಮಾಡಿ ಅದನ್ನು ನೆನೆ ಹಾಕಬೇಕು. ನೆನೆ ಹಾಕಿ 3 ಡೇಸ್. ಅವಾಗ ಏನಾಗುತ್ತೆ, ನೀರಿನಲ್ಲಿ ಈ ಹೈಡ್ರೋಜನ್ ಸೈನೈಡ್ ಕರಗಿ ಸಂಪೂರ್ಣವಾಗಿ ಹೊರಟೋಗುತ್ತೆ. ಆಮೇಲೆ ವಿಷ ಇರೋದಿಲ್ಲ ಅದರಲ್ಲಿ. ಭಾಳ ಡೇಂಜರಸ್ ಅಲ್ವಾ ಈ ಥರ ವಿಷ ಇರೋದು? ಅಲ್ಲ, ವಿಷ ಇರೋದು ಡೇಂಜರಸ್ಸು, ಬಟ್ ಅದನ್ನು ಈ ಬಿದಿರನ್ನ ಕಳಲೆ ತಿಂತಾರಲ್ಲ ಅವ್ರಿಗೆ ಇದು ಗೊತ್ತಿರುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ನಾನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತೇಳಿ ಮಾರ್ಕೆಟಲ್ಲಿ ಸಿಕ್ತು ಅಂತ ತಂದು ಪೊಟ್ಯಾಟೊ ತರಕಾರಿ ಹೆಚ್ಚಾಕಿ ಮಾಡಬೇಡಿ. ಇದನ್ನು ಕೇಳಬೇಕು. ಹೊಸದಾಗಿ ನೀವೇನಾದ್ರು ವೆಂಚರ್ ಮಾಡಬೇಕು ಅಂತಂದರೆ ಬೇರೆದೇನೂ ತೊಂದರೆ ಇಲ್ಲ. ಈಗ ಬಾಳೆ ದಿಂಡು ತಿನ್ಬೋದು, ನೀವು ಕೋಸಂಬರಿ ಮಾಡ್ಬೋದು, ಸಲಾಡ್ ಮಾಡ್ಬೋದು, ಚುರುಮುರಿಗೂ ಹಾಕ್ತಾರೆ ಬಾಳೆ ದಿಂಡೆಲ್ಲ. ಬಟ್ ಇದನ್ನು ಬಾಳೆ ದಿಂಡು ಥರ ಬಳಕೆ ಮಾಡೋಕ್ಕಾಗಲ್ಲ. ಇದರಲ್ಲಿ ಅದು ಟ್ಯಾಕ್ಸೋಫಿಲಿನ್ ಅಂತ ಒಂದು, ಅದನ್ನು ನಾವು ಸೈನೋಜೆನಿಕ್ ಗ್ಲೂಕೋಸೈಡ್ ಅಂತ ಕರಿತೀವಿ. ಅದನ್ನು ಆ ಅಂಶ ಇರೋದ್ರಿಂದ ಅದು ಕಟ್ ಮಾಡಿದಾಗ ಹೈಡ್ರೋಜನ್ ಸೈನೈಡ್ ಆಗುತ್ತೆ, ವಿಷಕಾರಿ ಅಂಶ. ಹಾಗಾಗಿ ಇದನ್ನು ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು. ಬಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಯಲ್ಲಿ ಇದನ್ನು ಕೆಲವೊಂದು ಪ್ರಿಕಾಷನ್ನ ನಾವು ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇದನ್ನು ನಾವು ಸೇವನೆಗೆ ಯೋಗ್ಯ ಆಗುತ್ತೆ. ನೀರಿನ ಒಂದು ಹೇಳಿದ್ರಲ್ಲ 3 ದಿನ ನೀರಲ್ಲಿ ಚಾಪ್ ಮಾಡಿ ಸಣ್ಣ ಪೀಸ್ ಮಾಡಬೇಕು. ಸಣ್ಣದು ನೀವು ಏನಾದ್ರು ಮಾಡಿ ಅದನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಬಿಟ್ಕೊಳ್ಳುತ್ತದು. ಅದು ಬಿಟ್ಟು ಬೇರೆ ಏನಾದರೂ ಮೆಥಡ್ ಇದೆಯಾ ಅಂದ್ರೆ? ಇಲ್ಲ ಅಷ್ಟೇ. ಆಮೇಲೆ ಬೇಯಿಸ್ತೀವಲ್ಲ ಅದನ್ನು, ಬೇಯಿಸಿದಾಗ ಏನಾಗುತ್ತೆ ಅಂದರೆ ಗಟ್ಟಿ ಇರುತ್ತೆ, ಫೈಬರು ಸಾಫ್ಟ್ ಆಗುತ್ತೆ. ಕೆಲವರು ಉಪ್ಪಿನಕಾಯಿನ ಹಾಕ್ತಾರೆ ಹಿಂಗೆ 3 ಡೇಸ್ ಎಲ್ಲ ಇದು ಮಾಡಿ ಆಮೇಲೆ ಅದನ್ನ ಸ್ವಲ್ಪ ಡ್ರೈ ಥರ ಮಾಡಿ ಅದ ನಂತರ ಉಪ್ಪಿನಕಾಯಿನೂ ಬಳಕೆ ಮಾಡ್ತಾರೆ. ಕಳಲೆ ಉಪ್ಪಿನಕಾಯಿ ಅಂತ ಸಿಕ್ಕುತ್ತೆ. ನೀವು ಕಳಲೆ ಉಪ್ಪಿನಕಾಯಿ, ಕಳಲೆ ಪಲ್ಯ ಮಾಡ್ಬೋದು, ಕಳಲೆ ಪಲ್ಯ, ಕಳಲೆದು ಬಸ್ಸಾರು ಥರ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ನೀವು. ಕಳಲೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆಂದ ರುಚಿಕರವಾಗಿರುತ್ತೆ. ರುಚಿ ಜೊತೆಯಲ್ಲಿ ಕರುಳಿನ ನಾನು ಹೇಳಿದ್ನಲ್ಲ ತುಂಬ ಒಳ್ಳೆಯದಿದು. ವರ್ಷದಲ್ಲಿ 1 ಸಲ 2 ಸಲನಾರು ತಿನ್ನಬಹುದು. ಆದರೆ ಕೆಲವೊಂದು ಆಹಾರ ತಯಾರಿಕೆಯಲ್ಲಿ ಕೆಲವು ಮೆಥಡಾಲಜಿಗಳಿರುತ್ತೆ, ಅದನ್ನು ಸ್ವಲ್ಪ ಕೇಳಿ ನಾವು ಫಾಲೋ ಮಾಡಬೇಕು. ಇನ್ನು ವೀಕ್ಷಕರಲ್ಲೂ ಬಹಳಷ್ಟು ಜನ ಬಳಕೆ ಮಾಡ್ಬೋದು, ಅವರು ಸಹ ಅದ್ರ ಬಗ್ಗೆ ಕೆಲವು ಎಕ್ಸ್ಪ್ಲನೇಷನ್ ಸಹ ಕೊಡ್ಬೋದು. ಕರೆಕ್ಟ್. ಸೊ ನೀವು ಮಲೆನಾಡು ಕಡೆಯವರು ಅಥವಾ ಕರಾವಳಿ ಕಡೆಯವರು ಯಾರಾದರೂ ಇದ್ದರೆ ಅಥವಾ ಇದನ್ನು ಬಳಕೆ ಮಾಡೋರು ಇದ್ದರೆ ದಯವಿಟ್ಟು ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ಇನ್ನೊಂದಷ್ಟು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೊಡಿ. ಅರ್ಜೆಂಟಾಗಿ ಇವತ್ತೇ ಬಳಕೆ ಮಾಡೋವಂಥದ್ದು ಮಾಡಬಾರ್ದು ಅಂತ ಹೇಳಿದರೆ, ಹಾಗೇನಾದರೂ ನೀವು ಮಾಡ್ತೀರಿ ಅಂತಂದರೆ ಅದನ್ನೇನಾದರೂ ಬೇರೆ ಮೆಥಡ್ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಗಟ್ ಮೈಕ್ರೋಬ್ಗೆ ಅಂದರೆ ಕರುಳಿನ ಕರೆ ಒಂಥರ ಇದು, ಕರುಳಿನ ಕಲೆ ಕೂಡ. ಸೊ ಅದಕ್ಕೆ ಯೂಸ್ ಆಗುವಂಥ ಬಿದಿರಿನ ಕಳಲೆಯ ಉಪಯೋಗಗಳ ಬಗ್ಗೆ ಅದ್ಭುತವಾಗಿ ವೈಜ್ಞಾನಿಕವಾಗಿ ಇನ್ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಥ್ಯಾಂಕ್ಸ್ ವೆರಿ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರನ ಶೇರ್ ಮಾಡಿದಿರಿ. ನೀವೀಗ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.